ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಕ್ಷೇತ್ರದೈವ ಶ್ರೀ ಗುರು ಕಾಡಸಿದ್ದೇಶ್ವರನಿಗೆ, ಕಾರ್ಯಕ್ರಮದ ಪ್ರೇರಣಾ ಶಕ್ತಿ ಶ್ರೀ ಅಪ್ಪಯ್ಯಪ್ಪ ಮಹಾಸ್ವಾಮಿಗಳಿಗೆ ಭಕ್ತಿಯಿಂದ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಸತ್ಸಂಗದಲ್ಲಿ ಭಾಗಿಯಾಗಿರುವ ಹಿರಿಯರೇ, ತಾಯಂದಿರೇ, ಸಮಸ್ತ ದೈವವೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ಮಹಾತ್ಮ ಗಾಂಧೀಜಿಯವರು ಜಗತ್ತು ಕಂಡಂಥ ಅಪರೂಪದ ವ್ಯಕ್ತಿಗಳು. ಅವರು ತಮ್ಮ ಜೀವನವನ್ನೇ ತಮ್ಮ ಸಂದೇಶ ಅಂತ ಹೇಳ್ತಿದ್ರು. ಮೈ ಲೈಫ್ ಈಸ್ ಮೈ ಮೆಸೇಜ್ ಅಂತ ಹೇಳ್ತಿದ್ರು. ಸದಾಕಾಲ ಭಗವನ್ನಾಮ ಸ್ಮರಣೆಯಲ್ಲಿಯೇ ಹೊತ್ತು ಕಳೆಯುತ್ತಿದ್ದಂಥ ಮಹಾತ್ಮ ಗಾಂಧೀಜಿ ನಮ್ಮ ದೇಶದಲ್ಲಿ ಮಾಡಿದ ಕಾರ್ಯ ಮನುಷ್ಯ ಮಾತ್ರದಿಂದ ಅಸಾಧ್ಯವಾದಂಥದ್ದು. ಐನ್ಸ್ಟೀನ್ ಅನ್ನೋ ವ್ಯಕ್ತಿ ಗಾಂಧೀಜಿಯವರನ್ನು ಕುರಿತು ಒಂದು ಮಾತು ಹೇಳ್ತಾರೆ. ಅವರು ಏನು ಹೇಳ್ತಾರೆ ಅಂದರೆ, ರಕ್ತ ಮತ್ತು ಮಾಂಸಗಳಿಂದ ಕೂಡಿದ ಒಬ್ಬ ವ್ಯಕ್ತಿ ಭೂಮಿ ಮೇಲೆ ನಡೆದಾಡಿದ್ದರು ಮತ್ತು ಅವರು ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದರು ಅಂತ ಮುಂದಿನ ಪೀಳಿಗೆಗೆ ಹೇಳಿದರೆ ಅವರು ನಂಬೋದಿಲ್ಲ ಅಂತ ಹೇಳ್ತಾರೆ. ಅಷ್ಟು ಕೆಲಸ ಕಾರ್ಯಗಳನ್ನು ಗಾಂಧೀಜಿಯವರು ಮಾಡಿದರು. ಅವ್ರದ್ದು ಬಹಳ ಸುಂದರವಾದಂಥ ಒಂದು ಮಾತಿದೆ ಗಾಂಧೀಜಿಯವ್ರದ್ದು. ಅವ್ರೇನು ಹೇಳ್ತಾರೆ ಅಂದರೆ, ನಮ್ಮ ಮನಸ್ಸುಗಳಲ್ಲಿ ನೆಲೆಸಿರುವ ದೆವ್ವಗಳನ್ನು ಬಿಟ್ಟು ಬೇರೆ ಎಲ್ಲಿಯೂ ದೆವ್ವಗಳಿಲ್ಲ. ಗಾಂಧೀಜಿಯವ್ರ ಮಾತಿದೆ. ನಮ್ಮ ಮನಸ್ಸುಗಳಲ್ಲಿ ನೆಲೆಸಿರುವ ದೆವ್ವಗಳನ್ನು ಬಿಟ್ಟರೆ ಜಗತ್ತಿನಲ್ಲಿ ಬೇರೆ ದೆವ್ವಗಳಿಲ್ಲ. ನಾವು ಯುದ್ಧ ಮಾಡಬೇಕಾಗಿರುವುದು ಅಲ್ಲಿಯೇ. ಎಲ್ಲಿ 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 ಒಳಗಡೆ. ಹೊರಗಡೆ ದೆವ್ವಗಳಿಗೂ ಒಳಗಡೆ ದೆವ್ವಕ್ಕೂ ವ್ಯತ್ಯಾಸ ಇದೆ. ಗಾಂಧೀಜಿಯವರು ಮಾತಿದೆ. ನಮ್ಮ ಒಳಗಡೆ ಮನೆ ಮಾಡಿರುವಂಥ ದೆವ್ವಗಳು ಅಂದರೆ ದುರಾಲೋಚನೆಗಳು, ದುರ್ಗುಣಗಳು, ದುಷ್ಟ ಸ್ವಭಾವಗಳು. ದೆವ್ವ ಅಂದರೆ ಬೇರೆ ಬೇರೆ ಕಲ್ಪನೆ ಮಾಡ್ಕೋಬಾರ್ದು. ನಮ್ಮ ಒಳಗಡೆ, ಎಲ್ಲರ ಒಳಗಡೆ ಮನೆ ಮಾಡಿರುವಂಥ ದುರಾಲೋಚನೆಗಳು ಒಳ್ಳೆಯ ಆಲೋಚನೆಗಳಿಗಿಂತ ಶಕ್ತಿಶಾಲಿಗಳಾಗಿರ್ತವೆ. ಒಂದು ದುರಾಲೋಚನೆ ಒಮ್ಮೆ ಬಂದು ನಮ್ಮ ಮನಸ್ಸಿನಲ್ಲಿ ಮನೆ ಮಾಡಿತು ಅಂದರೆ 10 ಒಳ್ಳೆಯ ಆಲೋಚನೆಗಳು ಒಳಗೆ ಬಾರದ ಹಾಗೆ ತಡೀತದೆ. ಅಷ್ಟು ಶಕ್ತಿ ಇರ್ತದೆ. ನಾವು ನಮ್ಮ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ, ಬದುಕಿಗೆ ಸಂಬಂಧಪಟ್ಟ ಹಾಗೆ ಸಂಘರ್ಷ ಮಾಡಬೇಕಾಗಿರೋದು ಎಲ್ಲಿ ಅಂದರೆ ಒಳಗಡೆ. ಹೊಟ್ಟೆ ತುಂಬಿಕೊಳ್ಳೋದಕ್ಕಾಗಿ ಹೊರಗಡೆ ಏನು ಬಡಿದಾಡ್ತೀವಿ, ದುಡಿತೀವಿ, ಇದೇನು ದೊಡ್ಡ ಸಂಘರ್ಷ ಅಲ್ಲ.
ನಮಗೆ ಬೇಕಾಗಿರೋ ತುತ್ತು ಅನ್ನ, ಬೊಗಸೆ ನೀರು, ಒಂದು ಆಶ್ರಯ ಹೆಂಗಾದರೂ ಸಂಪಾದನೆ ಮಾಡಬಹುದು. ಆದರೆ ಕೊನೆಯವರೆಗೂ ನಮ್ಮನ್ನ ಆನಂದವಾಗಿ ಇಡಬೇಕಾದಂಥ ಅಂತಿಮ ಸಂಪತ್ತು, ಸಂತೃಪ್ತಿಯ ಸಂಪತ್ತು ಒಳಗಡೆ ದುರಾಲೋಚನೆಗಳ ಧಕ್ಕೆಗೆ ಒಳಗಾಗಿ ಪ್ರಕಟ ಆಗೋದಕ್ಕೆ ಆಸ್ಪದನೆ ಆಗ್ತಾ ಇದೆ. ಇಟ್ ಈಸ್ ದೇರ್, ಒಳಗಡೆ ಇದೆ. ಆದರೆ ದುರಾಲೋಚನೆಗಳ ದಾಳಿ, ದೆವ್ವಗಳ ದಾಳಿ ಅದರ ಮೇಲೆ ಎಷ್ಟು ಆಗ್ತಾ ಇದೆ ಅಂದರೆ ಅದು ಹೊರಗೆ ಬರೋದಕ್ಕೆ ಆಸ್ಪದ ಆಗ್ತಾ ಇದೆ. ಅದಕ್ಕೆ ನಾವು ಯುದ್ಧ ಮಾಡಬೇಕಾಗಿರೋದು ಅಲ್ಲಿ ಅಂತ ಗಾಂಧೀಜಿ ಹೇಳ್ತಾರೆ. ಇಂಗ್ಲಿಷ್ನಲ್ಲೊಂದು ಮಾತಿದೆ, ಎನ್ ಎಂಟಿ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್. ಭಾಳ ಚಂದ ಮಾತಿದೆ. ನಮ್ಮ ತಲೆಯೊಳಗಡೆ ಏನು ವಿಚಾರ ಬರ್ತದೆ? ನಾವು ಒಳ್ಳೆಯ ವಿಚಾರಗಳನ್ನು ಮಾಡೋದ್ರಿಂದ ದುರಾಲೋಚನೆಗಳ ಒಳಗೆ ಎಲ್ಲಿದ್ದಾವೆ? ನಮ್ಮ ಒಳಗಡೆ ಅಷ್ಟೇನು ಕೆಟ್ಟ ವಿಚಾರಗಳಿಲ್ಲ ಅಂತ ನಾವು ಅಂದ್ಕೊಳ್ತೀವಿ. ವಿಚಾರಗಳು ಕಾಣೋದಿಲ್ಲ, ಸಮಯ ಬಂದಾಗ ಪ್ರಕಟ ಆಗ್ತವೆ. ಅದಕ್ಕೆ ಅವರು ಇಂಗ್ಲಿಷ್ನಲ್ಲಿ ಏನು ಹೇಳ್ತಾರೆ ಅಂದರೆ, ಅಂತಹ ದುರಾಲೋಚನೆಗಳು ಒಳಗೆ ಮನೆ ಮಾಡಬಾರದು ಅಂತ ನಿಮ್ಮ ತಲೆಯೊಳಗಡೆ ಇದ್ದರೆ ಮನಸ್ಸನ್ನ ಖಾಲಿ ಬಿಡಬೇಡಿ. ಇಫ್ ಇಟ್ ಈಸ್ ಎಂಟಿ, ಒಂದು ವೇಳೆ ಅದು ಖಾಲಿ ಇತ್ತು ಅಂದರೆ ಇಂಥ ದುರಾಲೋಚನೆಗಳು ಬಂದು 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 ಅಲ್ಲಿ ಕುತ್ಕೋತವೆ, ಮನೆ ಮಾಡ್ತವೆ. ಎಷ್ಟು ಮನೆ ಮಾಡ್ತವೆ ಅಂದರೆ ಮನೆ ಮಾಲೀಕನ ಮಾತು ಕೇಳಲಾರದಷ್ಟು ಅವು ಶಕ್ತಿಶಾಲಿ ಆಗ್ತವೆ. ಹಳ್ಳ್ಯಾಗ ಒಂದು ಮಾತಿಲ್ಲ, ಇರಾಕ್ ಮನೆ ಕೊಟ್ರೆ ಮುಂದೆ ನಿಮ್ದು ಹಳ್ಳಿ ಅಲ್ಲಲ್ಲ, ಇರಾಕ್ ಮನೆ ಕೊಟ್ರೆ ಖರೇಖರೇನೂ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ. ಇವಕ್ಕೆ ಗಾದೆ ಮಾತು ಅಂತ ಕರೀತಾರೆ. ಗಾದೆ ಮಾತು ಅಂತಾರೆ, ಕೇಳಿರಿ? ಗಾದೆ ಮಾತು ಅಂದ್ರೆ ಏನು ಗೊತ್ತಿದೆ? ಅದು ಗೊತ್ತಿಲ್ಲ? ಚಲೋ ಆಯ್ತು. ಗಾದಿ ಮೇಲೆ ಕುತ್ಕೊಂಡು ಹೇಳೋ ಮಾತಿಗೆ ಗಾದಿ ಮಾತು ಅನ್ನೋದಿಲ್ಲ. ಗಾದೆ ಮಾತು ಅಂದರೆ ಹಿಂದಿನ ಹಿರಿಯರು ಕಂಡುಕೊಂಡ ಸತ್ಯವನ್ನ ಸರಳವಾಗಿ ನಮಗೆ ಗೊತ್ತಿರುವ ಉದಾಹರಣೆಗಳ ಮೂಲಕ ತಿಳಿಸೋದು. ಎಷ್ಟು ಗಾದೆ ಮಾತದ ಅಂಥದ್ದು ಒಂದು ಮಾತಿದೆ. ಇರಾಕ್ ಮನೆ ಕೊಟ್ಟರೆ ನಂದೇ ಅಂದರು. ಕೇಳಿಲ್ಲ ನೀವು ಇದನ್ನು? ನಿಮ್ಮೂರ ಗಾದಿ ಮಾತು ಪಾದಿ ಮಾತು ಇಲ್ಲೇನು? ಸಾಲಿಗೆ ಹೋಗೋರ್ಗೂ ಗೊತ್ತಿಲ್ಲ ಕಾಣ್ತದೆ. ಈಗ ಶಾಲೆಗೆಲ್ಲ ಇಂಥವಿಲ್ಲ. ಇಂಥವು ಗಾದೆ ಮಾತು, ಸುಭಾಷಿತ ಕಡಿಮೆ ಆದವು. ಯಾಕಂದ್ರೆ ಎಲ್ಲರ ತಲೆಗೂ ಬೇರೆ ಐತಲ್ಲ. ಇವು ಗಾದಿ ಮಾತಿನ ಒಟ್ಟಿಗೆ ಅನ್ನ ಕೊಡ್ತವೆ. ಇರಾಕ್ ಮನೆ ಕೊಟ್ರೆ ಅಡಚಣೆ ಐತಪ್ಪ, 4 ದಿನ ಇರು ಅಂತ ಇರಾಕ್ ಮನೆ ಕೊಟ್ರೆ ಮನಿ ನಂದ ಅಂದ್ರು ಅಂತಾರಲ್ಲ, ಹಂಗಿವು ದುರಾಲೋಚನೆಗಳು. ಸುಮ್ಮನೆ ಒಮ್ಮೆ ಒಳಗೆ ಬಿಟ್ಟು ನೋಡ್ರಿ, ಸುಮ್ಮನೆ ಒಮ್ಮೆ ಅವಕಾಶ ಕೊಟ್ಟು ನೋಡ್ರಿ, ಒಳಗೆ ಹೋಗಿ ಪ್ರಚಂಡ ತಾಂಡವ ಚಾಲೂ ಮಾಡಿಬಿಡ್ತಾವ, ಅಲ್ಲೋಲ ಕಲ್ಲೋಲ ಚಾಲೂ ಮಾಡಿಬಿಡ್ತಾವ. ನಾವ ಬಿಟ್ಕೊಂಡಿದ್ದು ಒಳಗೆ, ಬಿತ್ತಿದ್ದು ನಾವ, ಸಂರಕ್ಷಣೆ ಮಾಡಿದ್ದು ನಾವ, ಪೋಷಣೆ ಮಾಡಿದ್ದು ನಾವ, ನಮ್ಮನ್ನ ತಿಂದು ಹಾಕುವಷ್ಟು ಮಟ್ಟಕ್ಕೆ ಅವು ಶಕ್ತಿಶಾಲಿ ಆಗ್ತವೆ. ಅವುಗಳ ಜೊತೆ ಸೆಣಸಾಡೋದು ಬಹಳ ಕಷ್ಟ ಇದೆ. ಹೊರಗೆ 4 ಜನ ವೈರಿಗಳು ಇದ್ರು ಅಂದ್ರೆ ಸ್ವಲ್ಪ ಶಕ್ತಿ ಪ್ರಯೋಗ ಮಾಡಿ ಅವ್ರನ್ನ ಹೊಡೆದು ಸೋಲಿಸೋದು ಬಹಳ ಸರಳ ಇದೆ. ಒಳಗೇನು ದುರಾಲೋಚನೆಗಳಿದಾವಲ್ಲ, ದುರ್ಗುಣಗಳಿದಾವಲ್ಲ, ದುಷ್ಟ ಸ್ವಭಾವ ಇದಾವಲ್ಲ, ಅವುಗಳನ್ನು ಸೋಲಿಸೋದು ಬಹಳ ಕಷ್ಟ. ಇವು 3 ಶಬ್ದ ನಿಮ್ಗೆ ಗೊತ್ತಿದಾವಲ್ಲ, ದುರಾಲೋಚನೆ, ದುರ್ಗುಣ, ದುಷ್ಟ ಸ್ವಭಾವ. ಕೇಳಿರೋ ಇಲ್ಲೋ? ಇದನ್ನು ಕೇಳಿಲ್ಲ.
ಹ್ಮ್. ಏನಾರ ಕೇಳಿರಿ ಅದು ಹೇಳ್ರಿ. ದುರಾಲೋಚನೆ ಗೊತ್ತಿಲ್ಲ ನಿಮ್ಗೆ? ಕೆಟ್ಟ ಆಲೋಚನೆ, ಕೆಟ್ಟ ಆಲೋಚನೆ, ಏನೇನಾರ ಆಲೋಚನೆ ಮಾಡೋದು, ಅಲ್ಲದ್ದು, ಅಬದ್ಧ, ಅಯೋಗ್ಯ ಆಲೋಚನೆಗಳಿಗೆ ದುರಾಲೋಚನೆ ಅಂತ ಕರೀತಾರೆ. ಅಂಥವಕ್ಕೆ ನಾವು ಆಸ್ಪದ ಕೊಟ್ಟರೆ ಅವು ಏನೇನು ಅನಾಹುತ ಮಾಡ್ತವೆ ಅಂದರೆ, ಮುಂದೆ ನಮ್ಮ ಜೀವನ ಯಾನದ ಹಾದಿಯಲ್ಲಿ ಸಿಗಬೇಕಾದಂಥ ಸಂತೋಷವನ್ನು ದೂರ ಮಾಡ್ತವೆ, ಸಪರೇಟ್ ಮಾಡ್ತವೆ. ಅದಕ್ಕೆ ಮನುಷ್ಯನ ಜೀವನದ ಗುರಿ ಏನಾಗಬೇಕು ಅಂದರೆ ದುರಾಲೋಚನೆಗಳಿಂದ ದೂರ ಇರೋದಾಗಬೇಕು. ಇಟ್ ಶುಡ್ ಬಿ ಅವರ್ ಏಮ್, ಲೈಫ್ ಏಮ್. ನಮ್ಮ ಜೀವನದ ಗುರಿ ಏನಿರಬೇಕು ಅಂದರೆ ದುಷ್ಟ ಜನರಿಂದ ದೂರ ಇರಬೇಕು, ಅದು ಠೀಕ್ ಹೈ. ದುಷ್ಟ ಜನರ ಹತ್ರ ಇದ್ರೂ ನಡೀತದೆ, ದುರಾಲೋಚನೆ ಇರಬಾರ್ದು. ದುಷ್ಟ ಜನ ಏನು ಪ್ರಭಾವ ಬೀರ್ತಾರೋ, ಪರಿಣಾಮ ಬೀರ್ತಾರೋ, ಅದರ 10 ಪಟ್ಟು ದುರಾಲೋಚನೆಗಳು ಬೀರ್ತಾವೆ. ದ.ರಾ ಬೇಂದ್ರೆ ಅವ್ರದ್ದೊಂದು ಮಾತಿದೆ, ಎಷ್ಟು ಚಂದ ಇದೆ ನೋಡಿ. ಶಾಸ್ತ್ರದಲ್ಲಿ ದೋಷ ಇದ್ದರೆ ಹೃದಯದಲ್ಲಿ ಸರಿ ಮಾಡಬಹುದು. ಶಾಸ್ತ್ರದಲ್ಲಿ ದೋಷ ಇದ್ದರೆ ಸರಿ ಮಾಡಬಹುದು, ಹೃದಯದಲ್ಲಿ ಸರಿ ಮಾಡಬಹುದು. ಹೃದಯದಲ್ಲಿ ದೋಷ ಇದ್ದರೆ ಶಾಸ್ತ್ರ ಏನು ಮಾಡಿತು ಹೇಳಿ? ಪುಸ್ತಕದೊಳಗೆ ಏನಾದರೂ ಸಮಸ್ಯೆ ಇದ್ದರೆ ತಿಳುವಳಿಕೆಯಿಂದ ತಿದ್ದಬಹುದು. ತಿಳುವಳಿಕೆಯಿಂದನೇ ಸಮಸ್ಯೆ ಇತ್ತು ಅಂದರೆ ಯಾವ ಪುಸ್ತಕ ಏನು ಮಾಡ್ತದೆ? ಅದಕ್ಕೆ ನಮ್ಮ ಮೊದಲನೇ ಆದ್ಯತೆ ಏನಾಗಬೇಕು ಅಂದರೆ ದುರಾಲೋಚನೆಗಳಿಂದ ದೂರ ಇರುವುದು. ಮೋಸ್ಟ್ ಈಸಿಯೆಸ್ಟ್ ಥಿಂಗ್ ಬಟ್ ವೆರಿ ಡಿಫಿಕಲ್ಟ್ ಟು ಫಾಲೋ. ಭಾಳ ಈಸಿ ಇದು, ಆದ್ರೆ ಮಾಡೋದು ಭಾಳ ಕಷ್ಟ ಇದೆ. ಯಾಕೆ ಕಷ್ಟ ಇದೆ? ಒಂದು ದೇವರ ಸೃಷ್ಟಿ ಹೆಂಗಿದೆ ನೋಡಿ. ಒಂದು ದಿನಕ್ಕೆ ಒಬ್ಬ ಮನುಷ್ಯನಿಗೆ ಮೆದುಳು 60,000 ಆಲೋಚನೆಗಳನ್ನು ಮಾಡ್ತಾರೆ. ಸೈನ್ಸ್ ನಿಯರ್ ಅಬೌಟ್ 55 to 60,000 ಥಾಟ್ಸ್ ಪರ್ ಡೇ. ಒಂದು ದಿನಕ್ಕೆ ನಾವು ಎಷ್ಟು ವಿಚಾರ ಮಾಡ್ತೀವಿ ಗೊತ್ತೈತಿ? ಒಂದು ದಿವಸಕ್ಕೆ ಎಷ್ಟು? 55,000 to 60,000 ಹಿಂಗೆ ವಿಚಾರ ಬರ್ತಾವಲ್ಲ. ಉಕ್ಕೇರಿ ಹರಿಯುವ ನದಿಯ ಹಾಗೆ, ಪ್ರವಾಹದ ಹಾಗೆ ವಿಚಾರ ಬರ್ತಾವ ಒಳಗೆ ತಲೆಯಾಗ. ಏನು ಮಾಡಿಟ್ಟಾನೋ ಏನೋ ದೇವ್ರು. ಅವ ನಮಗ ಆಪ್ಷನ್ ಕೊಟ್ಟಿಲ್ಲ, ಎಷ್ಟು ಬೇಕಷ್ಟು ಒತ್ಕೋರಿ ಬಟನ್ ಅಂತ. ದೇವ್ರು ಯಾಕೆ ಶಾಣೆ ಅಂದರೆ ಇದಕ್ಕೆ. ಎಲ್ಲನೂ ನಮ್ಮ ಹತ್ರ ಇದೆ, ರಿಮೋಟ್ ಕಂಟ್ರೋಲ್ ಅವನ ಹತ್ರ. ನಾವು ಸುಮ್ಮನೆ ಅನ್ಕೊಂಡಿದ್ದೀವಿ ಎಲ್ಲ ನಮಗೆ ಗೊತ್ತಿದೆ. ಸುಮ್ಮನೆ ದೇವರು ಬೇಜಾರಾಗಿ ಚಾನಲ್ ಚೇಂಜ್ ಮಾಡಿದ್ರೆ ನಮ್ಮ ಗತಿ ಏನಾಗ್ತದೆ ಹೇಳ್ರಿ? ಟ್ರಂಕ್ ಅಷ್ಟೇ ನಮ್ಮ ಹತ್ರ ಇದೆ, ಕೀಲಿ ಅವನ ಹತ್ರ ಇದೆ. ಇಲ್ಲಿ ನಾವು ಸಂಭ್ರಮಿಸಬೇಕು, ಸಂತೋಷ ಪಡಬೇಕಾದ್ರೆ ನಿತ್ಯ ನಿರಂತರವಾಗಿ ಹರಿದು ಬರುವಂಥ ಆಲೋಚನೆಗಳನ್ನು ಸೋಸುವ ಕೆಲಸ ನಡಿಬೇಕು. ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿಸ್ಕೊರಿ. ಮೋಸ್ಟ್ ಡಿಫಿಕಲ್ಟ್ ಟಾಸ್ಕ್. ನಾವೇನು ಅನ್ಕೊಂಡೀವಿ? ಧರ್ಮ ಅಂದ್ರೆ ಆಚರಣೆ ಅಂತ ತಿಳ್ಕೊಂಡಿದ್ದೀವಿ. ಗುಡಿಗೆ ಹೋಗಿ ಬಂದೆನಪ್ಪ, ದೇವರಿಗೆ ಕೈ ಮುಗಿದೆನಪ್ಪ, 4 ಮಂತ್ರ ಹೇಳಿದೆನಪ್ಪ, ಒಂದು ವ್ರತ ಮಾಡಿದೆನಪ್ಪ, ನಾ ಧರ್ಮವಂತ ಆದೆನಪ್ಪ ಅನ್ಕೊಂಡೀವಿ. ಅದು ಧರ್ಮ ಅಲ್ಲ. ಧರ್ಮ ಅನ್ನೋದು ಮತ್ತೊಬ್ಬರಿಗಾಗಿ ಮಾಡುವಂಥ ಸಂಗತಿ ಅಲ್ಲ. ಧರ್ಮ ಅನ್ನೋದು ನಮ್ಮ ಹಾದಿಯೊಳಗಡೆ ಅದರ ಅನ್ವಯ ಆಗಬೇಕು. ಎಷ್ಟರ ಮಟ್ಟಿಗೆ ನಾವು ಅದನ್ನು ಬಳಸ್ತಿದ್ದೀವಿ, ಎಷ್ಟರ ಮಟ್ಟಿಗೆ ನಾವು ಅದನ್ನು ಉಪಯೋಗಿಸ್ಕೋತಾ ಇದ್ದೀವಿ. ಧರ್ಮಕ್ಕೂ ಒಂದು ವ್ಯಾಖ್ಯಾನ ಬಹುತೇಕ ನಾ ಹಿಂದೆ ಹೇಳಿರಬೇಕು. ಇಟ್ ಈಸ್ ಇನ್ನರ್ ಪ್ಯೂರಿಫಿಕೇಶನ್. ಧರ್ಮ ಅಂದ್ರೆ ಇನ್ನರ್ ಪ್ಯೂರಿಫಿಕೇಶನ್ ಅಂದ್ರೆ ಒಳಗೆ ಶುದ್ಧ ಮಾಡ್ಕೊಳ್ಳೋದು, ಹೊರಗೆ ಶುದ್ಧ ಮಾಡ್ಕೊಳ್ಳೋದು ಅಲ್ಲ. ಒಳಗೆ ಶುದ್ಧ ಇಟ್ಕೋಬೇಕು ಅಂದ್ರೆ ಹೊರಗಿಂದ ಹೋಗೋ ಸಂಗತಿಗಳನ್ನು ಮೊದಲೇ ಸೋಸಿ ಬಿಡಬೇಕು. ಸೋಸೋದು ಗೊತ್ತೈತಲ್ಲ, ಅದರ ಗೊತ್ತೈತಿಲ್ಲೋ?
ಒಬ್ಬೊಬ್ಬರು ಸೋಸೋದನ್ನು ತೊಳೆಯಂಗಿಲ್ಲ. ಈಗ ಗೊತ್ತಾಗ್ತಲ್ಲ ನಿಮಗೆ. ಮುಂಜಾನೆ ಏನು ಒಂದು ಸೋಸ್ತಾರೋ ಅದನ್ನ ಹೊಳ್ಳಿ ಜಾಡಿಸ್ತಾರೋ, ಮತ್ತು ಕುದಿಸ್ತಾರೋ, ಮತ್ತು ಸೋಸ್ತಾರೆ, ಮತ್ತು ಕುದಿಸ್ತಾರೋ, ಮತ್ತು ಸೋಸ್ತಾರೆ. ಅದು ಸೋಸೋದಂತೈತಿ. ನನ್ನರ ಬಿಡು, ಇಲ್ಲ ನೀನರ ಹೋಗು, ಹಿಂಗಾಗಬಾರ್ದಪ್ಪ. ಸೋಸೋದನ್ನು ಸ್ವಚ್ಛ ಇರಬೇಕು ಅಂತೈತಿ. ಅದು ಸೋಸೋದು ಏನಂತ ಅದಕ್ಕೆ ಸೋಸೋದಕ್ಕೆ? ಛಾಣಗಿ. ಧರ್ಮ ಅಂದರೆ ಛಾಣಗಿ. ಅದು ಸೋಸಬೇಕು. ಏನು ಸೋಸಬೇಕು? ನಮ್ಮ ಕಡೆ ಹರಿದು ಬರುವಂಥ ಆಲೋಚನೆಗಳನ್ನು ಭಾಗ ಮಾಡಿ ದುರಾಲೋಚನೆಗಳನ್ನು ಹೊರಗೆ ಬಿಟ್ಟು ಒಳ್ಳೆಯ ಆಲೋಚನೆಗಳನ್ನು ಒಳಗೆ ಬಿಡಬೇಕು. ಅವು ಆಲೋಚನೆಗಳೊಳಗಡೆ ಒಳ್ಳೆಯವೂ ಇರ್ತವೆ, ಕೆಟ್ಟದ್ದೂ ಇರ್ತವೆ. ಕೆಟ್ಟದ್ದು ಏನು ಕೆಲಸ ಮಾಡ್ತವೆ ಅಂದರೆ, ಒಮ್ಮೆ ಒಳಗೆ ನುಗ್ಗಿದವು ಅಂದರೆ ಹೆಂಗೆ ಒಂದು ನುಸಿ ಚೀಲ ಜ್ವಾಳ ಹಾಳು ಮಾಡೋದಕ್ಕೆ ದೊಡ್ಡ ಬಳಗ ಕಟ್ಟತೈತೋ, ನುಸಿರಿ ನುಸಿಯರ ಗೊತ್ತೈತಿಲ್ಲ. ಇಂಥವು ಗೊತ್ತಿರ್ತಾವ. ನುಸಿ, ಗೊಂಗಾಡ, ಜೋಂಡಿಗೆ. ಜೋಂಡಿಗೆ ಗೊತ್ತೈತಿಲ್ಲ ನಿಮ್ಗೆ? ಜೋಂಡಿಗೆ ಇಲ್ಲದ ಜಗತ್ತು ಯಾವ್ದಾರ ಇದೆ? ಜೋಂಡಿಗೆ. ನುಸಿ ಇಲ್ಲದ ಯಾವ್ದಾರ ಜಗತ್ತದೆ? ಗೊಂಗಾಡ. ಯಾವುದೋ ಒಂದು ದೇಶದಾಗ ಸೊಳ್ಳೆ ಅಂತ ಗೊತ್ತೈತಿ ನಿಮ್ಗೆ? ಸಾರಿ ಹೋಗೋ ಹುಡುಗರಿಗೆ ಒಂದು ದೇಶದಾಗ ಸೊಳ್ಳೆ ಇಲ್ಲ ಅಂತ. ನಾವು ಅಲ್ಲಿ ಹೋಗಕ್ಕೆ ಆಗೋದಿಲ್ಲ. ರೊಕ್ಕ ಬೇಕು, ಭಾಳ ರೊಕ್ಕ ಬೇಕು. ಕಡಿದ್ರೆ ಕಡಿವಲ್ಲಿ ಯಾಕೆ? ಇಲ್ಲೇ ಇರೋದು ಚಲೋ. ಹೆಂಗೆ ಒಂದು ನುಸಿ, ಸಣ್ಣ ನುಸಿ ತಪ್ಪಿ ಚೀಲದೊಳಗೆ ಹೊಕ್ಕರೆ ಅಖಂಡ ಚೀಲ ಹಾಳು ಮಾಡುವಷ್ಟು ಬಳಗ ತಯಾರಿ ಮಾಡ್ತೈತಲ್ಲ, ಹಂಗೆ ಒಂದು ಕೆಟ್ಟ ಆಲೋಚನೆ ಒಳಗೆ ಹೊಕ್ಕರೆ ನಮ್ಮ ಆಯುಷ್ಯದ ಆನಂದವನ್ನು ನಿರ್ನಾಮ ಮಾಡುವ ಕೆಲಸವನ್ನು ಮಾಡ್ತಾರೆ. ಭಗವದ್ಗೀತೆ 2ನೇ ಅಧ್ಯಾಯದೊಳಗಡೆ ಶ್ರೀಕೃಷ್ಣ ಪರಮಾತ್ಮ 62, 63ನೇ ಶ್ಲೋಕದಲ್ಲಿ ಇದನ್ನು ಸಾದರಪಡಿಸ್ತಾನೆ. ಏನು ಅದ್ಭುತ ವಿವರಣೆ! ಓದಬೇಕು ಭಗವದ್ಗೀತೆಯನ್ನು, ಅದನ್ನು ಕೇಳಬೇಕು. ಅದರೊಳಗಿನ ಮಂಗಲ ಮಾತುಗಳು ನಮ್ಮ ಹೃದಯದೊಳಗಡೆ ರಿಂಗಣಿಸಬೇಕು. ಒಮ್ಮೆಮ್ಮೆ ಸೋತಾಗ, ಬೇಡ ಅನಿಸಿದಾಗ ಅವು ನಮ್ಮನ್ನು ಜಾಗೃತ ಮಾಡ್ತಾವೆ, ನಮ್ಮನ್ನು ಎಚ್ಚರ ಮಾಡ್ತಾವೆ, ನಮಗೆ ಶಕ್ತಿ ತುಂಬ್ತಾವೆ. ಅಂಥ 1-2 ಮಾತಿದಾವೆ. ಶ್ಲೋಕ 62, 63 ಇಂಥವು ಅಸಂಖ್ಯಾತ ಅದಾವೆ. ಅವು ವಚನ ಆದರೂ ಇರಲಿ, ಗೀತೆಯೊಳಗಾದರೂ ಇರಲಿ, ಉಪನಿಷತ್ತಾದರೂ ಇರಲಿ, ದಾಸರ ಶಬ್ದ ಇರಲಿ, ಏನಾರ ಇರಲಿ, ಕೇಳ್ಕೋತಿರ್ಬೇಕು. ಮುಂಜಾನೆ ಎದ್ದ ತಕ್ಷಣ ಮನ್ಯಾಗ ನಾವು ಮಾತಾಡಬಾರ್ದು, ಮಹಾತ್ಮರು ಮಾತಾಡಬೇಕು. ಲಕ್ಷ್ಯ ಕೊಟ್ಟು ಕೇಳಿಸ್ಕೊಡಿ, ಇನ್ನೊಮ್ಮೆ ಹೇಳ್ತೀನಿ. ಮುಂಜಾನೆ ಎದ್ದಾಗ ಮನ್ಯಾಗ ನಾವು ಮಾತಾಡಬಾರ್ದು, ಮಹಾತ್ಮರು ಮಾತಾಡಬೇಕು. ಒಂದು ಚಂದಂದ ಹಾಡು, ಒಂದು ಚಂದಂದ ಮಂತ್ರ, ಇಲ್ಲ ಒಂದು ಚಂದಂದ ಪ್ರವಚನ ಹಚ್ಚಿಡಬೇಕು. ಕಿವಿ ಪವಿತ್ರ ಆಗ್ತಾವ. ಮುಂಜಾನೆ ಅಂತ ಮಹಾತ್ಮರ ಶಬ್ದ ಕಿವ್ಯಾಗ ಬಿದ್ದುವು ಅಂದ್ರೆ ಇಡೀ ದಿನ ಭಾವ ಎಷ್ಟು ಶುದ್ಧ ಉಳಿತದೆ. ಅಂಥವು 2 ಶ್ಲೋಕ ಹೆಂಗದವ ನೋಡಿ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೆ ಶೂಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ. ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶ ಪ್ರಣಶ್ಯಂತಿ. ಕೃಷ್ಣನ ಮಾತಿದು, ಅರ್ಜುನನಿಗೆ ಹೇಳಿದ ಮಾತಿದು. ಅದು ಎಲ್ಲಿ? ಯುದ್ಧ ರಂಗದೊಳಗಡೆ. ಇನ್ನೇನು ಲಕ್ಷಾಂತರ ತಲೆಗಳು ಉರುಳಬೇಕು ಅಂಥ ಹೊತ್ತಿನೊಳಗಡೆ ನನ್ನ ಕೈಲಿ ಆಗೋದಿಲ್ಲ ಅಂತ ಕೈಯೊಳಗಿನ ಶಸ್ತ್ರಗಳನ್ನು ಇಟ್ಟು ಹಣೆಗೆ ಕೈ ಕೊಟ್ಟು ಕೃಷ್ಣ ಕೂತಾಗ, ಅರ್ಜುನ ಕೂತಾಗ ಕೃಷ್ಣ ಹೇಳಿದ ಮಾತಿದು. ಹೇ ಅರ್ಜುನ, ಕ್ಲೈಬ್ಯಂ ಮಾಸ್ಮ ಗಮಃ ಪಾರ್ಥ, ನೈತತ್ವೈ ಉಪಪದ್ಯತೆ, ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತಿಷ್ಠ ಪರಂತಪಃ. ಹೇ ಹುಚ್ಚ, ಏನು ಹೇಳ್ತೀಯೋ? ಜಗದ್ವೀರ ಅಂತ ಹೆಸರು ಪಡ್ಕೊಂಡು ದೊಡ್ಡವ್ರನ್ನೆಲ್ಲ ಸೋಲಿಸಿದಿ, ಇಲ್ಲಿ ಬಂದು ಆಗೋದಿಲ್ಲ ಅಂತಿ. ಮೊದಲು ನಿನ್ನ ಎದೆಯಾಗ ಏನು ಆಗೋದಿಲ್ಲ ಅನ್ನೋದೈತೆಲ್ಲ ಅದನ್ನು ತೆಗೆದು ಹೊರಗೆ ಹಾಕು.
ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪಃ. ತೆಗೆದು ಹೊರಗೆ ಹಾಕೋ. ನಾವು ಅನ್ನೋದಿಲ್ಲ, ಅದು ದೇವರು ಧರ್ಮ ಅನ್ನೋದು ನಮ್ಮಂಥವ್ರಿಗೇನು, ಅದೆಲ್ಲ ಸ್ವಾಮಿಗಳಿಗೆ, ಯೋಗಿಗಳಿಗೆ, ಮಹಾತ್ಮರಿಗೆ ಅಂತೀವಿ ಅನ್ನೋದಿಲ್ಲ. ಅದೆಲ್ಲ ನಮ್ಮ ಕೈಲಿ ಆಗ್ತೈತೇನೋ, ಅವ್ರಿಗೆ ಆಗೈತೆ ಅಂತ ನಮಗೆ ಆಗ್ತೈತೇನೋ ಅಂತೀವಿ. ಆಗೋದಿಲ್ಲ ಅನ್ನೋದು ಎದೆಯಾಗಿತ್ತು ಅಂದ್ರೆ ಆಯುಷ್ಯ ಪೂರ್ತಿ ಆಗೋದಿಲ್ಲ. ಮೊದಲು ನಾವು ಮಾಡಬೇಕಾದ ಕೆಲಸ ಏನು ಅಂದ್ರೆ ಅದನ್ನು ತೆಗೆದು ಹೊರಗೆ ಹಾಕ್ಬೇಕು. ನೋಡ್ರಿ, ಬೇಕಾದ್ರೆ ಪ್ರಯೋಗ ಮಾಡಿ ನೋಡ್ರಿ. ಗುಡಿಗೆ ಹೋಗಿ ಬಾ ಅಂತ ಹೇಳ್ರಿ, ಆಗಲ್ಲ ಅಂತ. ಮನ್ಯಾಗ ಒಂದಿಟ್ಟು ಪೂಜೆ ಮಾಡು ಅಂತ ಹೇಳ್ರಿ, ಆಗಲ್ಲ ಅಂತ. ಗುರುವಾರ ಒಂದು ವ್ರತ ಮಾಡಂತ ಹೇಳ್ರಿ, ಆಗೋದಿಲ್ಲ ನಮ್ಮಂಥವ್ರಿಗೆ. ಅಲ್ಲ, ಈ ಅಲ್ಲ ಅನ್ನೋ ನಿಷೇಧಾತ್ಮಕ ಭಾವನೆ ಇದೆಯಲ್ಲ, ಅದು ವ್ಯಕ್ತಿಯ ವೈರಿ. ಅದು ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಹುಚ್ಚ, ನಿನ್ನ ಏನೋ ತಿಳ್ಕೊಂಡಿದ್ದೀನಲ್ಲೋ. ನಮಗೂ ದೇವ್ರು ಹಂಗ ಅಂತಾನೆ, ನಿಮ್ಮನ್ನ ಏನೋ ಅಂತ ತಿಳ್ಕೊಂಡು ಕಳಿಸಿದ್ನಲ್ಲಪ್ಪ ನಾನು ಜಗತ್ತಿಗೆ. ಆನಂದದಿಂದ ಬದುಕ್ರಿ, ಜೀವನ ತುಂಬ ಹೂವುಗಳನ್ನ ಹರಡ್ರಿ. ನೀವು ಮಾಡೋ ಕಾರ್ಯ, ನೀವು ಮಾಡೋ ಕೆಲಸ ಒಳ್ಳೆ ಸುಗಂಧವನ್ನ ಹರಡಲಿ ಅಂತ ನಾನು ನಿಮ್ಗೆ ಆಶೀರ್ವಾದ ಮಾಡಿದ್ರೆ ಏನ್ ಮಾಡ್ಕೋತ ಕೂತೀರಿ ಜಗತ್ನ್ಯಾಗ? ದೇವ್ರು ನೀವೇನ್ ಮಾಡಾಕತ್ತೀರಿ ಅಂದ್ರ ಭೋಗದ ಬೆನ್ನು ಹತ್ತಿದ್ದೀರಿ, ವಿಷಯಗಳ ಬೆನ್ನು ಹತ್ತಿರಿ. ವಿಷಯ ಅಂದ್ರೆ ಆಸೆ. ಆಸೆ ಎಂಬುದು ಭವದ ಬೀಜ, ಶರಣರ ಮಾತು. ಹಂಗ ಆಸೆಗಳ ಬೆನ್ನು ಹತ್ತಿದ್ರ ಪರಿಣಾಮ ಏನಾಗಿದೆ ಅಂದ್ರೆ ಜೀವ ನಾಶ ಆಗಿದೆ. ಕೃಷ್ಣನ್ ಮಾತು ಎಷ್ಟು ಚಂದದೆ, ಲಕ್ಷ್ಯ ಕೊಟ್ಟು ಕೇಳಿಸ್ಕೊರಿ. ಇನ್ನೊಂದು ಶ್ಲೋಕ ಹೇಳ್ತೀನಿ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೆ ಶೂಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿ ವಿಭ್ರಮಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯಂತ್. ನೋಡು ಮನುಷ್ಯನೇ, ಹೆಂಗ ಜೀವನ ಹಾಳಾಗ್ತಾ ಇದೆ ಗೊತ್ತೇನು? ನೀ ಏನು ಮಾಡಿದಿ? ಮೊದಲ ಇರ್ಲಿ ಬಿಡು ಅಂತ ಒಂದು ಒಳಗೆ ಬಿಟ್ಟಿ ಮುಸಿ ಕೆಟ್ಟ ವಿಚಾರ. ಅದು ಒಂದು ಏನು ಮಾಡ್ತು ಅಂದ್ರೆ ಒಂದು ಹೋಗಲಿಲ್ಲ, 11 ಕರ್ಕೊಂಡು ಹೋಯ್ತು. ಚಂದಿಲ್ಲ? ಒಂದು 4 ಉದಾಹರಣೆ ಕೊಟ್ಟಾನೆ ಶ್ರೀಕೃಷ್ಣ ಪರಮಾತ್ಮ. ಅವ ಏನಂತಾನೆ, ಮನುಷ್ಯನಾದವನು ಒಳ್ಳೆ ವಿಚಾರಗಳನ್ನು ಬಿಟ್ಟು ಕೆಟ್ಟ ವಿಚಾರಗಳ ಸಂಗ ಮಾಡಿದ್ರೆ, ವಿಷಯಗಳ ಬೆನ್ನು ಹತ್ತಿದ್ರೆ, ವಿಷಯ ಅಂದ್ರೆ ಆಸೆ. ಇವು ಅದಾವಲ್ಲ, ಕಿವಿ, ಕಣ್ಣು, ಮೂಗು, ನಾಲಿಗೆ, ತ್ವಚ, ಇವು ಏನು ಬಯಸ್ತವಲ್ಲ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವಕ್ಕೆ ವಿಷಯ ಅಂತ ಕರೀತಾರೆ. ಅವು ನಮ್ಮನ್ನ ಅಲಗಾಡಿಸ್ಬಿಡ್ತಾವ, ನಮ್ಮನ್ನ ಅಜೀರ್ಣ ಮಾಡಿಬಿಡ್ತಾವ, ಆಸೆ ಹಚ್ಚುತ್ತಾವ. ಕಣ್ಣೇನಂತದೆ? ನೋಡು ನೋಡು ಎಷ್ಟು ಚಂದದೆ ಅಂತದೆ. ಕಿವಿ ಏನಂತದೆ? ಕೇಳು ಕೇಳು ಭಾಳ ಚಂದದೆ ಅಂತದೆ. ಮೂಗು ಏನು ಅದ್ಭುತ ವಾಸನೆ, ಇನ್ನೂ ಸ್ವಲ್ಪ ವಾಸಿಸು ಅಂತ ಹೇಳ್ತದೆ. ಹಿಂಗ ಜ್ಞಾನೇಂದ್ರಿಯಗಳು ನಮ್ಮ ಕೈಯೊಳಗಿರ್ಲಾರದ್ದಕ್ಕೆ ವಿಷಯಗಳು ಪ್ರೌಢಿಮೆಯನ್ನು ಸಾಧಿಸಿ ಮನುಷ್ಯನ ಜೀವನ ಅನ್ನೋದು ನರಕ ಸದೃಶ ಆಗಿದೆ. ಈ ವಿಷಯಗಳ ಆಸಕ್ತಿಯಿಂದಾನೇ ಮನುಷ್ಯನಿಗೆ ಕಾಮ, ಕ್ರೋಧ, ಮೋಹ, ಸ್ಮೃತಿ ಹೋಗೋದು, ಬುದ್ಧಿನಾಶ ಆಗೋದು ಆಗ್ತದೆ ಅಂತ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಇವು ಒಂದರ ಹಿಂದೆ ಒಂದು ಬರೋವು. ಹಳ್ಳ್ಯಾಗ ಇನ್ನೊಂದು ಮಾತಿಲ್ಲ, ಹಬ್ಬಕ್ಕೆ ಅಕ್ಕ ಬಂದ್ರೆ ಇದು ಗೊತ್ತಿಲ್ಲಲ್ಲ, ಊರ ಹೆಸರು ಚೇಂಜ್ ಮಾಡಿಬಿಡ್ರಿ, ಗಳತ್ಗ ಗ್ರಾಮ ಅಂತ ಬರೀಬೇಡ. ಎಲ್ಲರೂ ಅಂತಾರೆ ಹಳ್ಳ್ಯಾಗೆಲ್ಲ ಇರ್ತಾವು ಇಂಥವು ಅಂತ. ಅಕ್ಕ ಊರಿಗೆ ಬಂದ್ರೆ ಅಕ್ಕನ ಮಕ್ಕಳು ಬರ್ದಂಗಿರ್ತಾರೇನು? ಫಿಕ್ಸ್ ಅವು. ಅಕ್ಕನಿಂದ ಒಂದ ಬ್ಯಾಗ್ ಎಂದೂ ಬರುವುದಿಲ್ಲ. ಹಂಗ ಇವು ಕಾಮ, ಕ್ರೋಧ,
ಮೋಹ, ಮದ, ಮತ್ಸರ ಇವು ಏನು ಮಾಡ್ತಾವು? ಮನುಷ್ಯನನ್ನ ಸ್ಮರಣ ಶಕ್ತಿನ ಹಾಳು ಮಾಡ್ತಾವು. ಅದರೊಳಗೂ ಕ್ರೋಧ ಇದೆಯಲ್ಲ, ದುರ್ಗುಣಗಳ ರಾಜ. ಕ್ರೋಧ ಕ್ರೋಧ ಅಂದ್ರೆ ಗೊತ್ತೈತಲ್ಲ ನಿಮಗೆ? ಕೋಪ, ಸಿಟ್ಟು. ಯಾವಾಗ ನಮಗೆ ಕ್ರೋಧ ಬರ್ತದೋ, ಸಿಟ್ಟು ಬರ್ತದೋ, ಯಾವುದು ನಮ್ಮ ಸ್ಮರಣೆಯೊಳಗೆ ಇರುವುದಿಲ್ಲ. ಅಂದ್ರೆ ಬುದ್ಧಿ ಕೆಲಸ ಮಾಡೋದಿಲ್ಲ ಅವಾಗ ಸಿಟ್ಟು ಬಂದಾಗ. ಒಂದು ಹಳೀದ ಜಾನಪದ ಕಥೆ ನಿಮಗೆ ಗೊತ್ತಿರಬೇಕು. ಒಂದು ಊರೊಳಗಡೆ ಒಂದು ಬಡವ್ರ ಮನೆ ಇತ್ತು. ಮನೆ ಮಾಲೀಕ ತೀರ್ಕೊಂಡಿದ್ದ. ಸಾಮಾನ್ಯ ಹೆಣ್ಣುಮಗಳಿದ್ದಳು. ಬಹಳ ಬಡತನ ಇತ್ತು. 2 ಗಂಡು ಮಕ್ಕಳಿದ್ರು ಆಕೆಗೆ. ಮನ್ಯಾಗ ಬಡತನ ಇತ್ತು, ಮನಸ್ಸು ಬಹಳ ಶ್ರೀಮಂತ ಇತ್ತು ಹೆಣ್ಮಗಳದು. ಮಕ್ಕಳನ್ನ ಬಹಳ ಚಂದ ಜೋಪಾನ ಮಾಡಿದ್ದಳು. ದಿನ ಅವರಿಗೆ ಮುಚ್ಚ ನೀಡಿ ಉಣಿಸುವಾಗ ಹೇಳ್ತಿದ್ದಳು, ಆಯುಷ್ಯ ಪೂರ್ತಿ ಅಣ್ಣ ತಮ್ಮ ರಾಮ ಲಕ್ಷ್ಮಣನ ಹಂಗ ಕೂಡಿರ್ರಿ ಅಂತ ಹೇಳ್ತಿದ್ದಳು. ಜಗತ್ನಾಗ ಎಲ್ಲ ಅವನ ಬಾಯಾಗ ಇದ ಮಾತು, ಹೃದಯದಾಗ ಇದ ಆಸೆ ಇರ್ತದೆ. ಆದ್ರೆ ಸಣ್ಣವ್ರಿದ್ದಾಗ ರಾಮ ಲಕ್ಷ್ಮಣ ಇದ್ದಂಗೆ ಇದ್ದದು, ದೊಡ್ಡವರಾದ್ಮೇಲೆ ಯಾಕೆ ಹಂಗಾಗ್ತಾರೋ ರಾಮ ರಾವಣನಂಗಂತ ಗೊತ್ತಿಲ್ಲ. ಅದು ಏನೋ 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 ಇದೆ ಅದರೊಳಗಡೆ. ಹುಡುಗರು ಹಂಗೆ ಇದ್ರು, ಸಣ್ಣವರಿದ್ರು, ಚಲೋ ದುಡಿತಿದ್ರು. ವಯಸ್ಸಿಗೆ ಬಂದರು, 4 ಕಡೆ ದುಡಿದ್ರು, 4 ರೂಪಾಯಿ ಸಂಪಾದನೆ ಮಾಡಿದ್ರು, 2 ಎಕರೆ ಹೊಲ ತಗೊಂಡ್ರು. ಅವರು ಹೊಲಕ್ಕೆ ಹೋಗಿ ದುಡಿತಿದ್ರು. ಅವ್ವ ಬುತ್ತಿ ಕಟ್ಕೊಂಡು ಹೋಗಿ ಕೊಡ್ತಿದ್ದಳು, ಉಣ್ತಿದ್ರು, ಮನೆಗೆ ಬರ್ತಿದ್ರು. ಹೆಂಗೆ ದುಡಿತಿದ್ರು? ಹೊತ್ತು ಹುಟ್ಟಿದ ತಕ್ಷಣ ಹೊಲಕ್ಕೆ ಹೋದವರು ಹೊತ್ತು ಮುಳುಗಿದ ಮೇಲೆ ಮನೆಗೆ ಬರ್ತಿದ್ರು. ಹೊತ್ತಂದ್ರೆ ಗೊತ್ತಾಗ್ತಿತ್ತ ನಿಮ್ಗೆ? ಹೊತ್ತು ಹುಟ್ಟಿದ ತಕ್ಷಣ ಹೊಲಕ್ಕೆ ಹೋದವರು ಹೊತ್ತು ಮುಳುಗಿದ ಮೇಲೆ ಮನೆಗೆ ಬರ್ತಿದ್ರು. ದುಡಿಯೋದಂದ್ರೆ ಹಂಗೆ ದುಡಿಬೇಕು. ಅದಕ್ಕೆ ಹಳ್ಳ್ಯಾಗ ಅನ್ನೋದು, ದುಡಿತವೇ ದುಡ್ಡಿನ ತಾಯಿ. ಯಾರು ದುಡಿತಾರ ಅವ್ರನ್ನ ಭೂಮಿ ಎಂದು ನಡು ನೀರಾಗ ಕೈ ಬಿಡುವುದಿಲ್ಲ. ನಮ್ಮ ಬೆವರು ಭೂಮಿ ತಾಯಿ ಒಡಲ್ನಾಗ ಬಿದ್ರ ಭೂಮಿ ತಾಯಿ ಮಡಲಿಗೆ ಆನಂದ ಆಗ್ತೈತೆ ಅಂತನ ಆಕಿ ನಾವು ಕೊಡೋ 1 ಕಾಳಿಗೆ 1,000 ಕಾಳು ಕೊಡ್ತಾಳ. ಆಕಿ ಇಸ್ಕೊಂಡು ಸುಮ್ಮನಿರಕ್ಕೆಲ್ಲ, ಕೊಟ್ಟಿದ್ದಕ್ಕೆ ವಾಪಸ್ ಕೊಡಾಕಿ. ಆದ್ರೆ ಕೊಡೋದೇನು ಅಂತ ನೋಡ್ತಾಳೆ. ನಮ್ಮ ಬೆವರು ಬಿತ್ತು ಅಂದ್ರೆ ಕೊಟ್ಟಿದ್ದು 1 ಕಾಳಿಗೆ 1000 ಕಾಳು ಕೊಡ್ತಾರೆ. ಭೂಮಿ ತಾಯಿ ನಂಬಿ ದುಡ್ದವ್ರು ಇಂದಿನವರೆಗೂ ಎಂದೂ ಅನಾಥ ಆಗಿಲ್ಲ. ಹಂಗೆ ಹುಡುಗರು ದುಡಿತಿದ್ರು. ಇಬ್ರು ಭಾಳ ಜೀವಿದ್ರು. ಸ್ವಲ್ಪ ಸೇರ್ಕಿ ಬೆಳೆಸ್ಕೊಂಡ್ರು, 2 ಎತ್ತು ಮಾಡಿಕೊಂಡ್ರು. ಅವ್ವ ಅವ್ರು ಹೊತ್ತೆ ಆದ ತಕ್ಷಣ ಹೋದ್ರು ಅಂದ್ರೆ ಬುತ್ತಿ ಮಾಡ್ಕೊಂಡು ಹೋಗಿ ಕೊಡ್ತಿದ್ದಳು, ಉಣಿಸ್ತಿದ್ದಳು, ಬರ್ತಿದ್ದಳು. ಭಾಳ ಚಂದಿದ್ರು. ಅಣ್ಣಗೆ ಜ್ವರ ಬಂದ್ರೆ ತಮ್ಮಗೆ ಸಂಕಟ ಆಗ್ತಿತ್ತು. ತಮ್ಮಗೆ ಸಂಕಟ ಆದ್ರೆ ಅಣ್ಣ ಅಳ್ತಿದ್ದ. ಊರಾಗ ಮಂದಿ ಮಾತಾಡೋರು ಇದ್ರೆ ಹಂಗಿರ್ಬೇಕು. ಅವ್ರಿಬ್ರು ಅದಲ್ಲ ಅಣ್ಣ ತಮ್ಮ, ಹಂಗಿರ್ಬೇಕು. ಊರಾಗ ಮಂದಿ ಮಾತಾಡೋರು ಖರೆ ಇದು ಅವ್ರ ಕಿವಿ ಮೇಲೆ ಬೀಳ್ತಿರ್ಲಿಲ್ಲ. ಯಾಕೆ? ಅವ್ರು ಹೋಗಿ ಹೊಲದಾಗ ದುಡ್ಯಾಕ ಚಾಲೂ ಮಾಡಿದ್ರೆ ಕತ್ತಲಾಗಿದ್ದಾಗ ಮನೆಗೆ ಬರ್ತಿದ್ರು. ಒಮ್ಮೆ ಏನಾಯ್ತು, ನುಸಿ ನೆನಪಿರ್ಲೆ, ಏನು ಹೇಳ್ರಿ? ನುಸಿ. ಇಬ್ರು ಹೊಲಕ್ಕೆ ಹೋದ್ರು. ಅಣ್ಣ ಗಳೆ ಹೊಡಿತಿದ್ದ, ತಮ್ಮ ಕಳೆ ತೆಗಿತಿದ್ದ. 2 ಎತ್ತು ತಗೊಂಡು ಒಂದು ಕಡೆ ಅಣ್ಣ ಗಳೆ ಹೊಡಿತಿದ್ದ, ಕೈಯಾಗ ಒಂದು ಕುರ್ಪಿ ತಗೊಂಡು ಒಂದು ಕಡೆ ತಮ್ಮ ಕಳೆ ತೆಗಿತಿದ್ದ. 4 ಸಾರ್ಗಿ ಗಳೆ ಆಗಿದ್ದು. ಗಳೆ ಅಂದ್ರೆ ಗೊತ್ತಿದ್ಲು? ಎತ್ತು ಗಳೆ. ಈಗೆಲ್ಲ ಫೋಟೋದಾಗ ಇದು ಎತ್ತು ಇರುತ್ತದೆ, ಇದು ಕತ್ತೆ ಇರುತ್ತದೆ, ಅದು ಗೊತ್ತಾಗ್ತೈತೆ. ಕತ್ತಿ ಗೊತ್ತಾಗ್ತೈತೆ. ನಮಗೂ ಅದಕ್ಕೂ ಸ್ವಲ್ಪ ರಿಲೇಷನ್ ಸಮೀಪ ಇರೋದ್ರಿಂದ ಎತ್ತಿಗೂ ನಮಗೂ ರಿಲೇಷನ್ ಸ್ವಲ್ಪ ದೂರ. ಯಾಕಂದ್ರೆ ಎತ್ತು ದುಡಿತೈತಿ, ಕತ್ತಿನೂ ದುಡಿತೈತಿ, ಬೇರೆಯವ್ರ ಸಲುವಾಗಿ ದುಡಿತೈತಿ. ಕತ್ತಿ ಅಷ್ಟು ದುಡಿಯೋರು ಯಾರದ, ಆದ್ರೆ ಮ್ಯಾಲೆ ಏನು ಹೇರ್ತಾರಂತ ಗೊತ್ತಿಲ್ಲ, ಯಾರು ಹೇರ್ತಾರಂತ ಗೊತ್ತಿಲ್ಲ. ಚಂಡ ತೆಳಗೆ ಮಾಡಿ ಹೊಂಟಂದ್ರೆ ಮತ್ತೆ ಬೆನ್ನೆ ಬಡ್ದಂದಾಗ ನಿಲ್ತೈತಿ ಕತ್ತಿ. ನೋಡಿರಿ, ಇತ್ತಿತ್ಲಾಗ ಮನ್ಯಾಗ ಒಂದು 3 ಕತ್ತಿ ಫೋಟೋ ಹಚ್ತಾರೆ ನೋಡಿರಿ. ನಮ್ಮನ್ನು ನೋಡಿ ನಿಮಗೆ ಶುಭವಾಗುತ್ತದೆ ಕತ್ತಿ ಫೋಟೋ. ಯಾಕೆ? ನಾವು ದುಡಿತೀವಿ. ನೀವು ಒಂದು ಫೋಟೋ ಹಚ್ಚಿ ನೋಡ್ರಿ ಎಲ್ಲಾರ.
ನಮ್ಮನ್ನು ನೋಡಿ ನಿಮಗೆ ಶುಭ ಆಗುತ್ತದೆ ಅಂತ ಫೋಟೋ ತೆಗೆದು ಅದನ್ನ ಕೇಳಿ ಅಲ್ಲ, ನಮ್ಮನ್ನು ನೋಡಿದ್ರೆ ಯಾರಿಗೂ ಶುಭ ಆಗೋದಿಲ್ಲ. ಒಮ್ಮೆ ತರುಣ್ ಸಾಗರ್ ಜಿ ಮಹಾರಾಜ್, ಕ್ರಾಂತಿಕಾರಿ ಸಂತ ಅಂತ ಕರೀತಾರೆ. 13ನೇ ವಯಸ್ಸಿಗೆ ಸನ್ಯಾಸಿ ಆದವರು. ಅವರು ಏನು ಜೀವನ ಅವ್ರನ್ನ ಒಬ್ಬ ಹುಡುಗ ಕೇಳಿದಂತ. ಏನು ಕೇಳಿದಂತ? महाराज मेरे घर के सामने एक कमरे है और कमरे में एक गधा रहते हैं. गधा अंदर कत्ती. हर दिन में उठते उठते ही गधा को देखता हूँ. क्या ये मेरे लिए शुभ और अशुभ? अंदर स्वामिगळे ನಮ್ಮ ಮನೆ ಮುಂದೊಂದು ಕೋಲಿದೆ. ಕೋಲಿ ಒಳಗೆ ಒಂದು ಕತ್ತಿ ಕಟ್ತಾರೆ. ದಿನ ನಾ ಎದ್ದ ತಕ್ಷಣ ಅದರ ಮಾರಿ ನೋಡ್ತೀನಿ. ಅದು ನನಗೆ ಶುಭಾನೋ ಅಶುಭಾನೋ ಅಂತ ಕೇಳಿದ ಹುಡುಗ. ಸ್ವಾಮೀಜಿ ಭಾಳ ಚಂದ ಹೇಳ್ಯಾರ. ಅವ್ರೇನು ಹೇಳ್ತಾರಂದ್ರೆ, देखो बेटा ये ಇದು गधा के लिए अशुभ है और आपके लिए शुभ है. ನಿಮ್ಗೆ ತಿಳಿತು? ಕತ್ತಿಗೆ ಭಾಳ ಅಶುಭ ಇದೆ ನಿನ್ನ ಮಾರಿ ನೋಡೋದು. ಕತ್ತಿ ಹಣೆಗೆ ಏನು ಬರ್ದಿತ್ತೇನೋ, ನಿನಗಿದು ಭಾಳ ಶುಭ. ಸ್ವಾಮೀಜಿಯವರು ಹೋಗೋಣ. ಎಲ್ಲಿಗೆ ಹೋಗೋಣ್ರಿ? ಎಲ್ಲಿಗೆ? ಎಲ್ಲಿದ್ದೀವಿ ನಾವು? ಎಲ್ಲಿದ್ವಿ? ಹೊಲ್ದಾಗ ರೀ. ಎಲ್ಲಿದ್ದೀವಿ ಈಗ ನಾವು? ಅಣ್ಣ ಒಂದು ಕಡೆ ಗಳೆ ಹೊಡ್ಯಾಕತ್ತಾನ, ತಮ್ಮ ಒಂದು ಕಡೆ ಕಳೆ ತೆಗ್ಯಾಕತ್ತಾನ. ಗಳೆ ಒಂದು 4 ಸಾರಿಗೆ ಆಗಿತ್ತು. ಬರೋಬ್ಬರಿ ಇಲ್ಲಿಗೆ ಬಂದಿತ್ತಿಲ್ಲೋ? ಹಾಂ, ಗಳೆ ಒಂದು 4 ಸಾರಿಗೆ ಆಗಿತ್ತು. ಕುಡುಕ್ಕ ಏನೋ ಬಡಿತು. ಬಾರ್ಕೋಲಿಂದ 2 ಎತ್ತಿಗೆ ಬಡದ. ಎತ್ತು ಜಗ್ಲಿಲ್ಲ. ಏನು ಹತ್ತಿರ್ಬೇಕಂತ ಕೈಯಾಗಿನ ಬಾರ್ಕೋಲ್ ಕೆಳಗಿಟ್ಟು ಎತ್ತಿನ ಹಗ್ಗ ನೇಗಿಲಿ ಕಟ್ಟಿ ಮುಂದೆ ಹೋಗಿ ನೋಡ್ದ. ಗಳೆ ಮುಂದಕ್ಕೆ ಹೋಗಲಾರ್ದಷ್ಟು ದೊಡ್ಡದೊಂದು ವಸ್ತು ಇತ್ತು. ಸ್ವಲ್ಪ ಮಣ್ಣು ಹಿಂಗೆ ಸರಿಸಿದ. ಒಂದು ಸಣ್ಣದ ಹಂಡೆ ಮುಚ್ಚಳು ಕಾಣಿಸ್ತು. ಕಂಠ. ಸಾವಕಾಶ ಮಣ್ಣು ಸರಿಸಿದ. ಕಂಠ ಮುಚ್ಚಿದ್ದಿತ್ತು, ಹಂಡೆದ ಕಂಠ. ಮತ್ತೊಂದು ಸ್ವಲ್ಪ ಮಣ್ಣು ಸರಿಸಿದ. ದೊಡ್ಡ ಹಂಡೆ ಕಾಣಿಸ್ತು. ಗಳೆ ಬಾಜು ಸರಿಸಿದ. ಕಳೆ ತೆಗಿತಿದ್ದ ತಮ್ಮನ ಕರೆದ. ತಮ್ಮ ಅಂದ. ಭಾಳ ಚಂದ ಶಬ್ದ ರೀ ಇದು. ತಮ್ಮ, ಅಣ್ಣ, ಹೃದಯ ಇರ್ಬೇಕಷ್ಟೆ. ಇದನ್ನು ಕರೆಸ್ಕೊಳಕ್ಕೂ ಭಾಗ್ಯ ಬೇಕು. ಇದರಷ್ಟು ಚಂದ ಶಬ್ದ ಜಗತ್ನಾಗ ಯಾವದಾವ ಹೇಳ್ರಿ? ತೂಕ ಮಾಡಿ ನೋಡ್ರಿ. ಅಣ್ಣ, ತಮ್ಮ, ಅಕ್ಕ, ತಂಗಿ, ಅವ್ವ, ಅಪ್ಪ, ಇವೇನು ಶಬ್ದ? ಇವು ಭಗವಂತನಿಂದ ನಿರ್ಮಾಣ ಆದಂಥ ಅಮೃತ. ಇದು ತಮ್ಮ ಅಂದ ಅಣ್ಣ. ಕೇಳಲಿಲ್ಲ ಅವನು, ಯಾಕಂದ್ರೆ ಮಗ್ನಾಗಿದ್ದವ ಕಳೆ ತೆಗೆದ್ರಾಗ. ಏ ತಮ್ಮ ಅಂತ ಜೋರಾಗಿ ಕೂಗಿದ. ಅಣ್ಣ ಯಾಕೆ ಕರೀತಾನಂತ ಮುಖ ಮಾಯಲ್ ಮಾಡಿ ನೋಡಿದ. ಬಾ ಬಾ ಅಂದ. ಎಂದೂ ಕರ್ಲಾರ್ದವ ಅಣ್ಣ ಕರ್ದಾನಂತ ಕೈಯಾಗಿನ ಕಳೆದ ಕುರ್ಪಿ ಬಿಟ್ಟು ಓಡಿ ಹೋದ. ಹಿಂಗಾಗೈತಿ ಅಂದ. ನಡಿ ನೋಡೋಣ ಅಂದ್ರು. ಗಳೆ ಬಾಜುಕ್ ನಿಲ್ಸಿದ್ರು. ಮಣ್ಣೆಲ್ಲ ಸರಿಸಿದ್ರು. ಒಳಗಿದ್ದ ಹಂಡೇನ ಮ್ಯಾಲೆ ಅನಾಮತ ಎತ್ತಿ ಇಟ್ರು. ಗುದ್ದಾಡಿ ಮುಚ್ಚಳ ತೆಗೆದ್ರು. ನೋಡ್ತಾರ ಪೂರ್ಣ ತುಂಬೆತ್ತಿ ಬಂಗಾರದ ನಾಣ್ಯಗಳಿಂದ ಹಂಡೆ. ಅಣ್ಣಗ ತಮ್ಮ, ತಮ್ಮಗ ಅಣ್ಣ ತೆಕ್ಕೆ ಹಾಯ್ದ್ರು. ತಬ್ಕೊಂಡ್ರು. ಏನಣ್ಣ, ಇಷ್ಟು ವರ್ಷ ನಾವು ದುಡ್ದಿದ್ದಕ್ಕ ದೇವರು ಕಣ್ಣು ಬಿಟ್ಟ. ಹೋಯ್ತು ನಮ್ಮ ಬಡ್ತಾನ ಇನ್ ಮೇಲೆ. ಇನ್ನು ನಮ್ಮನ್ನ ಹಿಡಿಯೋರು ಯಾರದಾರೋ ಅಂತ ಅಣ್ಣ. ಹ್ಞೂ ಅಣ್ಣ, ಅವನ ಆಶೀರ್ವಾದದಿಂದ ನಾವು ಸಾವುಕಾರ ಆದ್ವಿ ಅಂತ ತಮ್ಮ, ಅಣ್ಣ, ತಮ್ಮ ಖುಷಿ ಪಟ್ಟು ಕುಣಿದ್ರು. ಇನ್ನೂ ನುಸಿ ಬಂದಿಲ್ಲ. ಭಾಳ ಹೌಸಾಯ್ತು. ಹೊಲ ಹಾದಿ ಹತ್ತಿತ್ತು. ಅಣ್ಣ ಶಾಣೆ ಇದ್ದ. ತಮ್ಮಗಂದ, ತಮ್ಮ, ಹೊಲದಾಗ ಹೋಗೋರು, ಹಾದ್ಯಾಗ ಹೋಗೋರು ಯಾರು ಹಂಡೆ ನೋಡಿದ್ರ ಕೇಳಿಗ್ಯಾರೋ? ನುಸಿ ನುಸಿ. ಏನ್ ಮಾಡೋಣ ಅಣ್ಣ ಅಂದ ತಮ್ಮ. ಇದು ಯಾರಿಗೂ ಕಾಣಬಾರ್ದು ಹಂಗ ಹೊಟ್ಟಿನ ಬಣಿವ್ಯಾಗ ಮುಚ್ಚಿ ಬಿಡುನು ಅಂದ. ಒಂದು ಹೊಟ್ಟಿನ ಬಣಿವೆ ಅಂತ ಗೊತ್ತಿಲ್ಲ. ಅದನ್ನ ಎತ್ತಿ ತಗೊಂಡು ಹೋಗಿ ಇಬ್ರು ಬಣಿವ್ಯಾಗಿಟ್ರು.
ನಡಿ ನಡಿ ಕಳೆ ತೆಗಿ ಅಂದ ಅಣ್ಣ. ಹ್ಞೂ ಅಣ್ಣ ಗಳೆ ಹೊಡಿ ಅಂದ ತಮ್ಮ. ಮತ್ತಿವ ಗಳೆ ಹೊಡ್ಯಾಕೆ ಚಾಲು ಮಾಡಿದ, ಇವ ಕಳೆ ತೆಗ್ಯಾಕೆ ಚಾಲು ಮಾಡಿದ. ಇಲ್ಲಿವರೆಗೆ ಗಳೆ ಹೊಡೆಯುವ ಅಣ್ಣಗ ಗಳೆ ಬಿಟ್ಟು ಬೇರೆ ವಿಚಾರ ಬರ್ತಿದ್ದಿಲ್ಲ, ಕಳೆ ತೆಗೆಯೋ ತಮ್ಮಗ ಕಳೆ ಬಿಟ್ಟು ಬೇರೆ ಕಾಣ್ತಿದ್ದಿಲ್ಲ. ಈಗ ಅವಂಗ ಗಳೆ ಕಾಣಿಸ್ವಲ್ತು, ಇವಂಗ ಕಳೆ ಕಾಣಿಸ್ವಲ್ತು, ಬರೇ ಹಂಡೆನ ಹಾದಂಗ ಆಗ್ತದೆ ನುಸಿ. ಮತ್ತೊಂದು 4 ಸಾರ್ಗಿ ಗಳೆ ಜಗಾಕತ್ತಿದ್ದ ಅಣ್ಣ. ಅವನ ತಲೆಯಾಗ ಒಂದು ಬಂತು ನೋಡ್ರಿ, ನಮ್ಮ ಮನಸ್ಸಿನಲ್ಲಿರುವ ದೆವ್ವಗಳನ್ನು ಬಿಟ್ಟರೆ ಹೊರಗಡೆ ಎಲ್ಲೂ ದೆವ್ವಗಳಿಲ್ಲ, ನಾವು ಯುದ್ಧ ಮಾಡಬೇಕಾಗಿರುವುದು ಅಲ್ಲಿಯೇ. ಗಾಂಧೀಜಿ ಹೇಳಿದ ಮಾತು. ಅಣ್ಣನ ತಲೆಯಾಗ ಒಂದು ವಿಚಾರ ಬಂತು. ಏನು ಬಂತು? ಹಂಡೆ ತುಂಬ ಬಂಗಾರದ ನಾಣ್ಯ ಅದಾವ, ಈಗಂತೂ ಮುಚ್ಚಿಟ್ಟಿವಿ, ಮನೆಗೆ ಒಯ್ದ ಮೇಲೆ 2 ಪಾಲು ಮಾಡ್ಬೇಕಾಕತ್ತಲ್ಲ ನುಸಿ, 2 ಪಾಲು ಮಾಡ್ಬೇಕಾಕತ್ತಲ್ಲ. ಏನಾರ ಮಾಡೋನು ಇದ್ರಾಗ 1 ಪಾಲು ಆಗಂಗ ಮಾಡೋಣ. ಬಹಳ ಕೆಟ್ಟ್ರಿ ಇದು ಆಸೆ. ಏನ್ ಮಾಡಕ್ಕಾಕತಿ? ಅವನು ಸ್ವಲ್ಪ ಮಬ್ಬಿದ್ದ ತಮ್ಮ. ಬಹುತೇಕ ತಮ್ಮರ ಮಬ್ಬ ಇರ್ತಾರೆ ಕಾಣ್ತೈತಿ ಜಗತ್ನಾಗ. ಜಗತ್ತರು ಒಮ್ಮೆ ಹಂಗೆ ಇರ್ತೈತಿ. ಯಾರ್ಯಾರು ಮಬ್ಬದಾರೋ ಯಾರ್ಯಾರು ಶಣ್ಯದಾರೋ ಅವ್ರಿಗೆ ಗೊತ್ತು. ಇವಂಗ ಗಳೆ ಹೊಡ್ಯಾಕ ಬಿಡಲಿಲ್ಲದು ದುರಾಸೆ. 1 ಪಾಲು ಮಾಡ್ಬೇಕು, 1 ಭಾಗ ಮಾಡ್ಬೇಕನ್ನೋ ಭಾಸ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೆ ಶೂಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಸಂಜಾಯತೆ ಕ್ರೋಧ. ಒಮ್ಮೆ ಆಸೆ ಬಂತು ಅಂದ್ರೆ ಸಿಟ್ಟು ಕರ್ಕೊಂಡು ಬರ್ತೈತಿ. ಇಷ್ಟು ವರ್ಷ ಅವನು ಕೂಡ ಹಂಚಿಕೊಂಡು ತಿಂದಿದ್ದು, ಕೂಡಿ ಆಡಿದ್ದು, ಅವನ ಸಲುವಾಗಿ ಅತ್ತಿದ್ದು ಎಲ್ಲ ಮರೆತು ಹೋದ. ಒಟ್ಟು ಸಿಟ್ಟು ಗೂಡಿಸಿ ಮುಂದೆ ಮಾರಿ ಮಾಡಿ ಕಳಿಯೋ ತೆಗೆಯೋ ತಮ್ಮನ ತಲೆ ಮ್ಯಾಗ ಕಟ್ಟಿಗೆ ಬಡ್ದ. 1 ಬಡ್ತಕ್ಕೆ ತಮ್ಮ ಬಿದ್ದ. ಅಣ್ಣನ ತಲೆಯಾಗ ವಿಚಾರ ಬಂತು, ಹಾದ್ಯಾಗ ಹೋಗೋ ಮಂದಿ ತಮ್ಮನ್ನು ನೋಡಿದ್ರೆ ನನ್ನ ಬಗ್ಗೆ ಏನು ತಿಳ್ಕೊಂಡಾರು ಅಂತ ಯಾವ ಬಣವಿಯೊಳಗೆ ಹಂಡೆ ಇಟ್ಟಿದ್ನಲ್ಲ ಅದ ಬಣವ್ಯಾಗ ತಮ್ಮನ್ನು ಕರ್ಕೊಂಡು ಹೋಗಿ ಇಟ್ಟ. ಕಣ್ಣು ಮುಚ್ಚಿತ್ತು, ಕರ್ಕೊಂಡು ಹೋಗಿ ಇಟ್ಟ. ಗಳೆ ಹೊಡ್ಯಾಕ ಚಾಲು ಮಾಡಿದ. ಹೊತ್ತು ನೆತ್ತಿ ಮೇಲೆ ಬಂದಿತ್ತು. ಅವನು ಬುತ್ತಿ ತರೋ ದೂರದಲ್ಲಿ ಕಾಣಿಸ್ತು ಅಣ್ಣಗ. ಈಗ ಗಳೆನೂ ಇಲ್ಲ, ಕಳೆನೂ ಇಲ್ಲ, ತಮ್ಮನೂ ಇಲ್ಲ, ಹಸುವಿಲ್ಲ, ಅವಿಲ್ಲ, ರೊಟ್ಟಿಲ್ಲ, ಬುತ್ತಿಲ್ಲ, ಪ್ರೀತಿಲ್ಲ, ಏನೇನೂ ಇಲ್ಲ. ಏನು ಏನು ಹಂಡೆ. ಅವ್ವ ಬಂದಳು, ಬಾ ಅಂದಳು. ಅವ್ವ ಕರ್ಕೊ, ಅವ್ವ ನೆನಪಿಟ್ಕೊಳ್ಳಿ, ಅವ್ವ. ಜಗತ್ತಿನಾಗ ಯಾರು ಭಾಗ್ಯಶಾಲಿಗಳು ಅಂದ್ರೆ, ಯಾರು ಅದೃಷ್ಟವಂತರಂದ್ರೆ, ಯಾರ ಹತ್ರ ಜೀವಂತ ಅವು ಅದಾಳಲ್ಲ ಅವ್ರ ಅದೃಷ್ಟವಂತರು. ಅವು ಇದ್ದಳಂದ್ರೆ ಆಯುಷ್ಯದಾಗ ಆಕೆಗೆ ನೋವಾಗುವಂಗೆ ಮಾತಾಡಬಾರ್ದು. ಅಪ್ಪಿದ್ದ ಅಂದ್ರೆ ಆಯುಷ್ಯದಾಗ ಅವ್ರ ಗೌರವ ತೆಳಗೋಗಂಗೆ ನೋಡ್ಕೋಬಾರ್ದು. ಅವ್ರ ಭಾಗ್ಯಶಾಲಿ. ಬಾ ಅಂದಳು ಅವ್ವ. ಕಲ್ತಕ್ಕೇನು ಅಲ್ಲಕ್ಕಿ, ಆದ್ರೆ ಮಗನ ಹೊಟ್ಟೆ ತುಂಬಿಸ್ಬೇಕಂತ ವಿಚಾರ. ವಾದ ತೊಳ್ಕೊ ಕೈಯೇ ಅಂದಳು. ತೊಳ್ಕೊಂಡ. ಕೈಗೆ ನೀರು ಹಾಕೊಳಕತ್ಯಾನ, ಕೈ ತೊಳ್ಕೊಳಕತ್ಯಾನ. ಕರೆ ತಲ್ಯಾಗ ಕುಂತ. ತಾಟ ಇಟ್ಟಳು, ರೊಟ್ಟಿ ಕೊಟ್ಟಳು, ಮ್ಯಾಲೆ ಬಾಜಿ ಇಟ್ಟಳು. ಎಲ್ಲಿ ಅದಾನ ಅಂದಳು ಅವ್ವ. ಎಲ್ಲಿ ಅದಾನ? ಹೊಡೆದೆ, ಮಣ್ಮ್ಯಾಗಿಟ್ಟೆ, ಹೇಳಕ್ಕೆ ಬರ್ತೈತಿ? ಹೇಳಕ್ಕೆ ಸಾಧ್ಯ ಆಕೈತಿ? ಸುಳ್ಳ ಹೇಳಬೇಕಲ್ಲ ನುಸಿ. ಒಮ್ಮೆ ಸುಳ್ಳು ಹೇಳಿ ನೋಡ್ರಿ, ಮುಂದೆ ಮತ್ತೊಂದು ಸುಳ್ಳು ಹೇಳಾಕಬೇಕು. ಎಷ್ಟು ಹೇಳೋದು ಅವಂಗ ನಿನ್ನ ಮಗ್ಗ? ನನ್ನ ಮಾತೇನು ಕೇಳ್ತಾನ? ಎಲ್ಲಿನೂ ಎಂದೂ ಇಂಥ ಮಾತಾಡ್ಲಾರ್ದವಲ್ಲ ಅಣ್ಣ. ಎಷ್ಟು ಹೇಳೋದು ಅವಂಗ? ಹೆಚ್ಚಾಗೈತೆ ಅವನು. ಕೆಲಸ ಮಾಡಂದ್ರೆ ಬಾಜು ಊರಾಗ ಜಾತ್ರೆ ನೋಡಕ್ಕೆ ಹೋಗ್ಯಾನ. ಸುಳ್ಳು ಹೇಳ್ತೆ. ಅವು ಅಂತಾಳ, ಹೊಟ್ಟೆ ತುಂಬ ಊಟ ಮಾಡ, ಕರೆ ತಮ್ಮನ ಬಿಡಬೇಡಪ್ಪ, ಕರ್ಕೊಂಡು ಹೋಗು. ತಿಳಿಲಾರ್ದ್ರಿ ಏನಾಯ್ತು? ನೀನೇ ಹೇಳೋದಪ್ಪ, ಸಂಭಾಳಿಸ್ಕೋತಿರು ಅಂದ್ರು. ಇದು 1 ತಾಸು ಅರ್ಧ ತಾಸು ನಡೀತು ಊಟ ಮಾಡೋದು. ಆಕಿ ಅವ್ವ, ಆಕಿನ ಕಳ್ಳು ಭಾಳ ದೊಡ್ಡದು. ನೀವು ಊಟ ಮಾಡು, ಎತ್ತು ಬಿಸಿಲಾಗದವು, ಒಂದು ಹಿಡಿ ಹೊಟ್ಟು ಹಾಕ್ತೀನಿ ಅಂತ ಎದ್ದು ಬಣವಿ ಕಡೆ ಹೊಂಟ್ಲು.
ಇವಂಗ ರೊಟ್ಟಿ ಕಾಣವಲ್ತು, ರೊಟ್ಟಿ ಮ್ಯಾಗಿಂದ ಹಿಟ್ಟು ಕಾಣವಲ್ತು, ಏನು ಕಾಣವಲ್ತು. ಏನು ಹಂಡೆ. ಅವು ಹೋಗಿ ಬಣಿಮ್ಯಾಗ ಹಂಡೆ ನೋಡಿದ್ರ, ಹಂಡೆ ನೋಡುವಲ್ಲ ಯಾಕ ಮುಂದೆ ಮಾರಿ ಮಾಡಿ ಅವು ಹೊಂಟಿದ್ದಳು. ಅವು ಗೊತ್ತಾಗಲ್ಲ, ಬಂದು ಹಿಂದೆ ಹೋದ. ವಯಸ್ಸಾಗಿತ್ತು, ಪಿತ್ತ ನೆತ್ತಿಗೇರಿತ್ತು, ಆಸೆ ವಿಕಾರ ಆಗಿತ್ತು, ಮನಸ್ಸು ವಿಲ ಒದ್ದಾಡ್ತಿತ್ತು. ಅವನ ಮ್ಯಾಗ ಕೈ ಮಾಡಿದ, ಅವು ನೆಲಕ್ಕೆ ಬಿದ್ದಳು. ಹಾದ್ಯಾಗಿನ ಮಂದಿ ನೋಡಬಾರ್ದಂತ ಬಣಿಮ್ಯಾಗ ಅವು ನಿಟ್ಟ. ಬುತ್ತಿ ಗಂಟೆ ಗಿಡದ ನೆಳ್ಳಾಗೈತಿ, ತಿನ್ಬೇಕಂದ್ರೆ ಮನಸ್ಸಾಗವಲ್ತು. ಹೆತ್ತ ಅವ್ವ ಒಡ ಹುಟ್ಟಿದ ತಮ್ಮ ಬಣಿಮ್ಯಾಗ ಕುಂತಾರು. ಅವ್ರ ಬಾಜು ಹಂಡೆ ಐತಿ. ಇವಂಗ ಗಳೆ ಹೊಡೆಂಗ ಆಗವಲ್ತು, ಎತ್ತ ನೋಡಂಗ ಆಗವಲ್ತು. ಕೆಟ್ಟ ಕೆಲಸ ಮಾಡಿದ್ರೆ ಹಂಗ ಆಗ್ತೈತಿ ಅನ್ನೋದಿಲ್ಲ. ಹಳ್ಳ್ಯಾಗ ಕಳ್ಳನ ಮನಸ್ಸು. ಆಗ್ಲಿ ಹೊತ್ತಂತ ಕಾಯ್ದ. ಕತ್ಲಾತು. 4-5 ಮಂದಿ ಮನೆಗೆ ವಾಪಸ್ ಹೋಗೋರು. ಬಾ ಹೋಗೋಣ ಅಂದ್ರು. ಇನ್ನೊಂದು 4 ಕೆಲಸ ಮಾಡಿ ಬರ್ತೀನಿ ಅಂದ. ಚಲೋ ರಾತ್ರಿ 9 ಆಗೋ ಮಟ ನಿಂತ. ಮನೆಗೆ ಹೋಗ್ಬೇಕನ್ನಿಸ್ತು, ಹಸುವಾದಂಗೆ ಅನಿಸ್ತು, ನೀರು ಕುಡಿಬೇಕನ್ನಿಸ್ತು. ಏನ್ ಬೇಕಾದ್ದು ಮಾಡಕ್ ಬರ್ತೈತಿ. ಕರೆ ಬಣಿಮ್ಯಾಗಿನ ತಮ್ಮ, ಬಣಿಮ್ಯಾಗಿನ ಅವ್ವ, ಅವ್ರನ್ನ ಮುಚ್ಚಬೇಕಲ್ಲ. ಅದಕ್ಕೆ ಏನು ವಿಚಾರ ಮಾಡಿದ, 9 ಆಗಿತ್ತು, ಹಾದ್ಯಾಗ ಮಂದಿರ್ಲಿಲ್ಲ. ಸಾವಕಾಶ ತಮ್ಮನ ಹೊರಗೆ ತೆಗೆದು ಹಾದಿ ಬಾಜು ಇದ್ದ ದೊಡ್ಡ ಬಾವ್ಯಾಗ ಒಗದ. ಅದ ಬಾವ್ಯಾಗ ಅವನ್ ಒಗದ. ಅಣ್ಣ ತಮ್ಮ ಇಬ್ಬರಿಗೂ ಕೂಡಿ ನೆಗಲಾರದ ಹಂಡೇನ ಹುಂಬು ಧೈರ್ಯ ಮಾಡಿ ಎತ್ತಿ ಹೆಗಲ ಮ್ಯಾಗ ಇಟ್ಕೊಂಡು ಸಾವಕಾಶ ನಡ್ಕೋತ ಬಾವಿ ಹತ್ರ ಬಂದಿದ್ದ. ರಾತ್ರಿ 10 ಗಂಟೆ ಆಗಿತ್ತು. 3-4 ದಿವಸ 4-5 ಊರು ತಿರುಗಾಡಿ ಬಡದಾಡಿದ್ರು. ನಯಾ ಪೈಸೆ ಸಿಗಲಾರ 4 ಮಂದಿ ಕಳ್ಳರು ಬಂದ್ರು. ನುಸಿ ಇವ ಬರೋಬ್ಬರಿ ಹಂಡೆ ಹೊತ್ಕೊಂಡು ಅವ್ರ ಹತ್ರ ಬಂದ. ಏನದು ಅಂದ್ರು. ಯಾರು ಇವ ಇದ್ರಾಗ ರೊಕ್ಕದ ಅಂತ ಹೇಳಿ ಅವುಗ ಕರೆ ಹೇಳಿಲ್ರಿ. ಅವುಗ ತಮ್ಮಗ ಕರೆ ಹೇಳಾರ್ದು ಜಗತ್ನಾಗ ಯಾರಿಗಾರ ಕರೆ ಹೇಳ್ತಾರೆ. ನೀರು ಅಂದವ. ಏನಂದ, 4 ದಿವಸ ಆಯ್ತು ತಿರ್ಗಾಡಿ ನೀರಡಿಕೆ ಆಗೈತಿ, ಇಳಿಸು ಅಂದ್ರು. ಇಲ್ಲ, ಮನ್ಯಾಗ ಸತ್ಯನಾರಾಯಣ ಪೂಜೆ ಐತಿ, ಮಡಿಲಿ ಒಯ್ಯಾಕತ್ತೀನಿ, ಕೊಡಲ್ಲ ಅಂದ. ಮುಸಿ ಅವ್ರು ಕಳ್ಳರು. ಅವ್ರಿಗೆ ದಯಾ ದಾಕ್ಷಿಣ್ಯ ಇರೋದಿಲ್ಲ. ಜಬ್ರಿ ಮಾಡಿ ಇಳಿಸಿ ಕೆಳಗಿಡ್ತಾರ. ತುಂಬೆವು. ಅವ್ರು ಕುಣ್ಯಾಕ್ ಚಾಲು ಮಾಡಿದ್ರು 4 ಮಂದಿ. ಇನ್ನು ಆಯುಷ್ಯದಾಗ ಒಮ್ಮೆ ಕಳ್ತನ ಮಾಡೋದು ಬೇಡ, ಮುಗಿತಲ್ಲ. ಎಷ್ಟು ಊರು ಎಷ್ಟು ಮನೆ ತಿರುಗಾಡೋರು. ಕುಣಿದ್ರು. ಇವ ತಬ್ಕೊಂಡ, ಅವ ತಬ್ಕೊಂಡ. ಒಂದು 10 ನಿಮಿಷ ಕುಣಿದ ಮೇಲೆ ಇವ ಅಲ್ಲೇ ನಿಂತಿದ್ದ ಕೈ ಕಟ್ಕೊಂಡು. ಇವ ಊರಾಗ ಹೋಗಿ ಹೇಳಿದ್ರ ನಮ್ಮ ಗತಿ ಏನು. 4 ಮಂದಿ ಕೂಡಿ ಸಣ್ಣದೊಂದು ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ಮಾಡಿ ಫೈನಲ್ ಡಿಸಿಷನ್ ಮಾಡಿ ಟರಾವ್ ಹಾಕಿದ್ರು. ಏನು ಟರಾವ್ ಹಾಕಿದ್ರಂದ್ರೆ, ಇವ ಊರಾಗ ಹೋಗೋದು, ಅವನು ಎಬಿಸ್. ಬಾವ್ಯಾಗ ಎಷ್ಟು ಮಂದಿ ಆದರು? ಯಾರ್ಯಾರು? ಅವ್ವ, ತಮ್ಮ, ಅಣ್ಣ. ಇನ್ನೊಂದು ಮಾತಿಲ್ಲ ಹಳ್ಳ್ಯಾಗ, ತಾಮ್ರದ ದುಡ್ಡು ತಾಯಿ ಮಕ್ಕಳನ್ನ ಕೆಡಿಸಂತ ಒಂದು ಮಾತಿಲ್ಲ. ಇದದು 4 ಮಂದಿ ಒಂದು ಹಂಡೆ ತುಂಬ ರೊಕ್ಕ. 4 ಮಂದಿ ಕೂಡಿ ಎತ್ತಿ ಬಾವಿ ಮ್ಯಾಗ ಇಟ್ರು. ಅದನ್ನು ಕುತ್ಕೊಂಡ್ರು. ಎದಕ್ಕೆ? ಭಾಗ ಮಾಡ್ಕೊಳಕ. ಇಬ್ರು ಆ ಕಡೆ ಇಬ್ರು ಈ ಕಡೆ ಕೂತ್ರು. ನಡಿ ಹಂಚೋಣ ಅಂದ್ರು. ಅದ್ರಾಗ ಒಬ್ಬ ಶಾಣೆ ಐತೆ. ಅವ ಅಂದ, ಅಲ್ಲೋ ಇಷ್ಟು ವರ್ಷ ಗುದ್ದಾಡಿದ ಮೇಲೆ ಇಷ್ಟು ಸಂಪತ್ತು ಸಿಕ್ಕೈತಿ, 4 ದಿವಸ ಆಯಿತು ಏನು ತಿಂದಿಲ್ಲ, ಒಂದಿಟ್ಟು ಏನಾರ ತಿಂದು ಹಂಚ್ಕೊಳ್ಳೋಣಲ್ಲ ಅಂದ. ಎಷ್ಟಾಗಿತ್ತು? 10. ಎಷ್ಟಾಗಿತ್ತು? 11. ಅದಕ್ಕೆ ಅಪರಾತ್ರಿ ಊಟ ಮಾಡಬಾರ್ದು ಅಂತಾರಲ್ಲ, ನುಸಿ. ಊಟ ಎಲ್ಲಿ ತರೋದು? ಹಿಂಗ ಗಳತ್ರ ಹಾದ್ಯಾಗ ವೃಂದಾವನ ಅಂತ ಒಂದು ಐತಲ್ಲ, ಅಲ್ಲಿದು. ಈ ಗಳತ್ರ ಅಲ್ಲ, ಅಲ್ಲಿ ಕತ್ಯಾಗಿದ್ವಿ. ಅಲ್ಲಿ ಹೋದ್ರೆ ಎಲ್ಲ ಮುಗಿದಿದ್ರು ಕಡೆಗೆ ಮುಂಜಾನೆ ಬಜಿಯರ ಇರ್ತಾವ. ಯಾರು ಹೋಗೋದು?
ಮತ್ತೊಂದು ಸಣ್ಣದು ಮೀಟಿಂಗ್ ಮಾಡಿದ್ರು. ಏನು ಮೀಟಿಂಗ್ ಮಾಡಿದರು? ನೀವಿಬ್ರು ಹೋಗೋದು, ನಾವಿಬ್ರು ಇದನ್ನು ಕಾಯೋದಂತ, ನಡಿಯಲ್ಲ. ಅವರಿಬ್ರು ಹೋದ್ರು, ಹಾದಿ ಹಿಡಿದು. ಬಾವಿ ಈ ಕಡೆ ಇತ್ತು, ಇದು ಈ ಕಡೆ ಇತ್ತಲ್ಲ, ಅದು ಈ ಕಡೆ ಇತ್ತಲ್ಲ. ಪಾಪ ನಿಮಗೇನು ಗೊತ್ತು. ನಂಗೊಬ್ರಂದ್ರೆ ಎಲ್ಲ ಅಲ್ಲೇ ನಡೆದವ್ರಿ ಅಂದ್ರೆ, ಪುಣ್ಯಕ್ಕೆ ಇದೊಂದು ಅಲ್ಲೇ ಇಟ್ಟಿಲ್ಲ. ಬರ್ಬೋದ ಕಾಲ, ಅದು ಒಂದು ಬರ್ಬೋದು, ಎಲ್ಲ ಅಲ್ಲೇ ಹಾಕೈತಲ್ಲ. ಅದ ಚಲೋ ಅನಿಸ್ತೈತಿ ನೋಡಿ. ದಯವು ವಿಚಾರ ಮಾಡಿ. ಅವ್ರೇನು ಇಬ್ಬರು ಮುಂದೆ ಮಾಡಿ ಮಾರಿ ಮಾಡಿ ಹೋದ್ರಲ್ಲ ಹೋಟೆಲಿಗೆ ಬಾಗ್ಲ ಬಡ್ದು ಎಬ್ಸಿದ್ರು. ಅವು ಅಂದ ಎಲ್ಲ ಮುಗ್ದೈತಪ್ಪ, ಕಡಿಗೆ ಒಂದು ಪ್ಲೇಟ್ ಬಜ್ಜಿ ಅದಾವು, ಅವು 4 ಅದಾವು, ಕೊಡು ಅಂದ್ರೆ ಕೊಡ್ತೇನೆ. ಕೊಡಂದ್ರೆ ಅವ್ರು ಅಲ್ಲಿ ಮಟ್ಟ ಅವ್ರಿಗೂ ಏನು ಅನಿಸಿದ್ದಿಲ್ಲ. ಅವು ಏನು ಕಾಗದ್ದಾಗ 4 ಬಜ್ಜಿ ಕೊಟ್ಕೊಂಡು ಹೊರಗೆ ಬರಾಕತ್ತಿದ್ರಲ್ಲ ದಾರ್ಯಾಗ, ಅವ್ರ ತಲೆಯಾಗ ವಿಚಾರ ಬಂತು. ಏನು ಬಂತು? ಅಲ್ಲ, ಇದನ್ನು 4 ಭಾಗ ಮಾಡಿದ್ರೆ ನಮ್ಗೆ ತೊಡೆ ಬರ್ತೈತಿ ಬಜ್ಜಿ ಹಿಡಿದವ್ರಿಗೆ. ಅದಕ್ಕೆ ಏನಾರ ಮಾಡಿ 2 ಭಾಗ ಆಗಂಗೆ ಮಾಡೋಣ ಅಂದರು. ಅವರಿಬ್ರು ಹೆಂಗೆ ಮಾಡೋದ ಅಂದವ. ಅದ್ರಾಗ ಒಬ್ಬ ಮಬ್ಬಿದ್ದ, ಎಲ್ಲಾದ್ರಾಗ ಒಬ್ಬ ಇರವ ಮಬ್ಬ. ಅಷ್ಟು ಗೊತ್ತಿಲ್ಲ, ಇಲ್ಲೇ ಒಂದು ಪೆಸ್ಟಿಸೈಡ್ ಅಂಗಡಿ ಐತಿ, ಔಷಧಿ ಅಂಗಡಿ ಐತಿ, ಯಾಕೋ ಏನೋ ಬಾಗ್ಲ ತೆಗ್ದಾರು, ಒಂದೇನ್ರ ಔಷಧಿ ತೊಗೊಳೋನು, ಬಜಾರ್ ಒಳಗಿಡೋನು. ಏನು ಬಜ್ಜಿ ಬಿಚ್ಚಿ ತಿಂತಾರು? ಹೆಂಗೆ ತಿಂತೀರಿ ಬಜ್ಜಿನ? ಅದ್ರಾಗ ಇಟ್ಕೊಂಡು ತೊಗೊಂಡ್ಬಂದ್ರು. ಇವರಿಬ್ರು ಕೂತಿದ್ರು. ಅವ್ರು ಶಾಣೆ ಇದ್ರು, ಇವ್ರಿಂದ ದಡ್ಡಿರ್ತಾರು. ಇವರು ಮಾತಾಡಿದ್ರು. ಏನು ಮಾತಾಡಿದ್ರು ನೋಡು, ಅವ್ರು ಬರುವುದ್ರಾಗ ಒಂದು ಐಡಿಯಾ ಮಾಡೋಣ, ಒಟ್ಟು 2 ಭಾಗ ಮಾಡೋಣ. ಅವ್ರು ಬಜ್ಜಿ ತರ್ತಾರು, ನೀರು ತೊಗೊಂಬ ಅಂತ ಕೆಳಗೆ ಇಳಿಸೋಣ ಇಬ್ಬರು. ಅವ್ರೇನು ಇಳಿತಾರಲ್ಲ, ನಿಮಗೂ ಬಂತು ಅನ್ನಿಸಿ. ಅವ್ರು ಇನ್ನೂ ಬಜ್ಜಿ ತಂದು ಕಟ್ಟಿ ಮ್ಯಾಗ ಇಟ್ಟಿಲ್ಲ. ಇವ್ರು ಎಷ್ಟು ಶಾಣೆ ಇರ್ಬೇಕಿದ್ದವ್ರು. ಬರಪ್ಪ ಲೇಟಾಗಿ ತಿಂದು ಬಿಡೋನು, 8:30 ಆಯ್ತು. ಇದ್ರಾಗ 8:30, ಅಲ್ಲಿ 11:30, 8:30 ಆಯಿತು ಅಂದರು. ಅವ್ರಂದ್ರು, ಇವು ಹೆಂಗೂ ತಿಂದು ಹೋಗ್ತಾವ. ಅವ್ರಿಬ್ರು ಒಳಗ ಮಾತಾಡ್ಕೊತ ಕೆಳಗಿಳಿ ಹಾಕತ್ಯಾರ. ಇವರಿಬ್ರು ಒಳಗ ನಕ್ಕೋತ ಕೂಡ್ಸಿಡಾಕತ್ಯಾರ. ಅವ್ರು ಹೇಳಿದ್ರು, ಇವ್ರು ಇಳಿಸಿದ್ರು. ಅವರಿಬ್ರು ಬಿದ್ದರು. ಎಷ್ಟು ಮಂದಿ ಆದ್ರಲ್ಲಿ? 5 ಮಂದಿ ಆದ್ರು. ಇವರಿಬ್ರು ಕುಣಿದ್ರು ಒಂದಿಷ್ಟು ಮ್ಯಾಲಿನವ್ರು. ನೋಡ, ಬಜ್ಜಿನೂ 4 ಇದ್ವ, ಹಂಡೆದಾಗ 4 ಭಾಗ ಹಾಕಿತ್ತು. 4 ಮಂದಿ ಇದ್ರೆ ಒಂದೊಂದೇ ಬಜ್ಜಿ ಬರ್ತಿದ್ವು. ಈಗ 2 ತಿನ್ನೋಣ ಅಂದ್ರು. ತಿಂದ್ರು, ಹಂಚ್ಕೊಂಡ್ರೆ ತಿನ್ಬೇಕ. ತಿಂದ ಮೇಲೆ ಯಾಕೋ ಕತ್ತಲು ಆದಂಗೆ ಆತು. ಒಬ್ಬವ ಏನಂದ, ಯಾಕೋ ನಂಗೆ ಸಂಕಟ ಆಗತೈತಿ, ಹೋಗಿ ನೀರು ತೊಗೊಂಬ ಅಂದ. ಅಂದವ. ಭಾಳ ಚಲೋ ಉಪಾಯ ಮಾಡಿ ನಾನು ಇಳಿಸಿ, ಇಲ್ಲೋ ನನಗೂ ಸಂಕಟ ಆಗತೈತಿ ಅಂದ. ಒಂದು ಕೆಲಸ ಮಾಡೋಣ, ಇಬ್ರು ಕೈ ಹಿಡ್ಕೊಂಡು ಇಳಿಯೋಣ ಅಂದ್ರು. ಅದು ನಗಾಕತ್ತಿತ್ತು. ಯಾವುದು ಅದ್ರ ಕೆಲಸನ ನಗದ. ಇವರಿಬ್ರು ಸಾವಕಾಶ ಇಳಿದ್ರು, ಬೊಗಸ್ಯಾಗ ನೀರು ಹಿಡಿದ್ರು. ಕಣ್ಣು ಮಂಜಾಗಿತ್ತು, ವಿಷ ನೆತ್ತಿಗೆ ಏರಿತ್ತು, ಪ್ರಾಣ ಪಕ್ಷಿ ಹಾರಿತ್ತು. ಹೊಳ್ಯಾಗ ಬಾವ್ಯಾಗ ಬಿದ್ದು ಹೋಗಿದ್ರು 7 ಮಂದಿ. ಹಂಡೆ ಅಲ್ಲೇ ಕುಂತಿತ್ತು. ಎಲ್ಲೇ? ಬಾವಿ ಕಟ್ಟಿ ಮ್ಯಾಗ. ಯಾವ ಊರಾಗ? ಹಾದಿಗೆ ಐತಿ ಅದು. ಅದು ಬರ್ರಿ ಬರ್ತೇನಿ ಅಂತ ಕರೆಯಾಕತ್ತೈತಿ. ಖರೆ ಅಲ್ಲಿ ಹಾದವ್ರ ತಲೆ ಕೆಟ್ಟ ಹೋಗ್ತೈತಿ. ಯಾಕ? ಮೊದಲದ ಆಸೆ ಹುಟ್ಟಿಸ್ತೈತಿ, ಆಮೇಲೆ ದ್ವೇಷ ಕಟ್ಟತೈತಿ, ಆಮೇಲೆ ಸಿಟ್ಟು ತಂದಿಡ್ತೈತಿ. ಸಿಟ್ಟು ಬಂದ್ಮೇಲೆ ಬುದ್ಧಿ ಹೋಗ್ತೈತಿ, ಸ್ಮರಣ ಶಕ್ತಿ ಹಾಳಾಗ್ತೈತಿ, ಸಂಬಂಧ ಗೊತ್ತಾಗೋದಿಲ್ಲ, ನನ್ನವ್ರು ಗೊತ್ತಾಗೋದಿಲ್ಲ, ತನ್ನವ್ರು ಗೊತ್ತಾಗೋದಿಲ್ಲ. ಸಿಟ್ಟು ನೆತ್ತಿಗೆ ಏರ್ತು ಅಂದ್ರೆ, ಬುದ್ಧಿ ಹಾಳಾಯ್ತು ಅಂದ್ರೆ, ಚಿತ್ತ ಹಾಳಾಯ್ತು ಅಂದ್ರೆ ವ್ಯಕ್ತಿ ವ್ಯಗ್ರ ಆಗ್ತಾನ. ಅದಕ್ಕೆ ಮನುಷ್ಯ ಸಮಾಧಾನದಿಂದಿರಬೇಕು ಅಂದ್ರೆ ದುರಾಲೋಚನೆಗಳಿಂದ ದೂರ ಇರಬೇಕು. ಚಂದಿಲ್ಲ? ಏನು ಚಂದಿತ್ತು? ಏನು ಚಂದಿತ್ತು? ಬಜ್ಜಿ, ಹಂಡೆ ಹೇಳಿದ ಮಾತು ಚಂದಿತ್ತು. ಏನಂತು ಹಂಡೆ? ಬೇಡ,
ನಾ ಬೇಕಂತ ನೀ ಬರಬೇಡ. ನಾ ಬೇಕಂತ ನೀ ಬಂದ್ರ ನಾ ನಿನ್ನ ಜೊತೆ ಬರೋದಿಲ್ಲ. ನಿನ್ನೇನು ಮಾಡಲಿ ಅಂತ ನನ್ನ ಬಿಟ್ಟು ಹೋಗು. ನಿನ್ನ ಬಿಟ್ಟು ನಾ ಯಾರ ಹತ್ರ ಹೋಗೋದಿಲ್ಲ. ಹಂಡೆ ಸಂಪತ್. ಅದಕ್ಕೆ ನಾವು ಆನಂದದಿಂದ ಇರಬೇಕಾದ್ರೆ ಆಸೆ ದೂರ ಮಾಡ್ಕೋಬೇಕು. ದೊಡ್ಡ ತಪಸ್ಸಿದು ಆಸೆ, ರೋಷ. ಬಸವಣ್ಣವ್ರು ಅದನ್ನ ಹೇಳಿಲ್ಲ, 100 ನೋದಿ 100 ಕೇಳಿದರೇನು, ಆಸೆ ಹರಿಯದು ರೋಷ ಬಿಡದು, ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ. ನಗತಾನವ. ಇವ್ರು ಮಾತಾಡೋದು ಒಂದು, ಮಾಡೋದು ಒಂದು. ಅದಕ್ಕೆ ನಮ್ಮ ಮಾತು ಮತ್ತು ಕೃತಿ ಒಂದ ಇರಬೇಕಂದ್ರೆ ಹೃದಯ ಶುದ್ಧ ಇರಬೇಕು. ಶುದ್ಧ ಮಾಡ್ಬೇಕಂದ್ರೆ ಧರ್ಮ ಅನ್ನೋ ಏನದು ಸೋಸೋದು, ಧರ್ಮ ಅನ್ನೋ ಚಾಣಿಗೆ ಅದು ಸೋಸಿ ಸೋಸಿ ಒಳಗೆ ವಿಚಾರ ಬಿಡ್ಬೇಕು. ಅವಾಗ ಚಲೋ ವಿಚಾರ ಎದೆಯಾಗಿದ್ದು ಅಂದ್ರೆ ಚಲೋ ಆಚಾರ ಕೈಯಾಗ ಬರ್ತಾವ. ಹಂಗಾಗ್ಲಿ ಅಂತ ಆಶಿಸಿ 3 ದಿವಸಕ್ಕೆ ಎಷ್ಟು ಮಂದಿ ಕೂಡಿದ್ನು. ಇದ ಸುವಿಚಾರ ಅಂದ್ರೆ ಇದ. ಹಿಂಗೇನು ಕೂಡುವುದಿದೆಯಲ್ಲ, ಹಿಂಗ ಕೂಡಿದ್ರೆ ಕಳ್ಯಾಕ ಬರ್ತೈತಿ. ಲಕ್ಷ ಕೊಟ್ಟು ಕೇಳಿಸ್ಕೊರೆ. ಕೂಡಿದ್ರೆ ನಿಮ್ಗೆ ಕೂಡುದು ಕಳೆದು ಬರ್ತೈತಿ. ಹಿಂಗ ಕೂಡಿದ್ರೆ ಅಂದ್ರೆ ಸತ್ಕಾರ್ಯಕ್ಕೆ ಕೂಡಿದ್ರೆ ದುರಾಲೋಚನೆಗಳನ್ನ ಕಳ್ಯಾಕ ಬರ್ತೈತಿ. ನಮ್ಮ ಒಳಗೇನಿರ್ತಾವಲ್ಲ ನುಸಿಗೊಂದು ಔಷಧಿ ಹಾಕ್ತಾರೆ, ಗೊತ್ತೈತಿ? ಹಾಕಿರಿಲ್ಲೋ ಜ್ವಾಳಕ್ಕೆ. ನಮ್ದೊಂದು ಪದ್ಧತಿ ಬೇರೆ. ಹೊಲದಾಗಿಂದ ತಂದು ಬಿಟ್ರೆ ಔಷಧಿ ಹಾಕಿ ಇನ್ನೂ ನುಸಿ ಬಂದಿರೋದಿಲ್ಲ ಅವು. ಬರೋಬರ್ ಐತಲ್ಲ. ಹಂಗೆ ಹಾಕಬಾರ್ದು. ನುಸಿ ಬರ್ತಾವಂತ ಗೊತ್ತಾದ್ರೆ ಹಾಕ್ಬೇಕು. ಇನ್ನೊಂದು 2 ದಿವಸ ಬರ್ರಿ ಔಷಧಿ ಹಾಕೊಂಡು ಬರ್ತೀರಿಲ್ಲ? ಚಲೋ ಇಲ್ಲ? ನಮಸ್ಕಾರ. ಇದಾದ ಮೇಲೆ ಮಂಗಳಾರತಿ ಆಗ್ತದೆ. ನಾನು ಕ್ಷಮಾ ಮಾಡಿರಿ. ನಾ ಹಿರೇಕುಡಿ ಒಳಗೆ ಪ್ರವಚನ ಮಂಗಲಿದೆ. ಇವತ್ತು 7 ದಿವಸ ಆಯ್ತು ನಡೀತಾ ಇದೆ. ನಾನು ಇಲ್ಲಿಂದ ಹೊರಟು ಬಿಡ್ತೀನಿ. ಮಂಗಳಾರತಿ ಆದಮೇಲೆ ತಾವೆಲ್ಲ ಸಾವಕಾಶ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಮುಂದಿಂದ ಅವರೇನು